ಆತ್ಮೀಯರೇ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮದ ಕುರಿತು ಅಭ್ಯಾಸ ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ಆ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲನೇ ಒಂದು ಅಧ್ಯಾಯ ದ ಇಂಟ್ರೊಡಕ್ಷನ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಎಂಬ ಒಂದು ಅಧ್ಯಾಯದ ಕುರಿತು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ನಾವು ಈ ಮೊದಲನೇ ಅಧ್ಯಾಯದ ಕುರಿತು ತಿಳಿದುಕೊಳ್ಳುವಾಗ 4 ಭಾಗಗಳನ್ನಾಗಿ ಈ ಟಾಪಿಕನ್ನು ನಾವು ವಿಂಗಡಿಸ್ತೀವಿ. ಮೊದಲನೇ ಭಾಗ ಎ ಅಂತ ಏನು ಬರ್ತದಲ್ಲ, ಇದು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳ ಕುರಿತು ನಮಗೆ ಹೇಳಿಕೊಡ್ತದೆ. ಮನೋವಿಜ್ಞಾನ ಸೈಕಾಲಜಿ, ಈ ಸೈಕಾಲಜಿ ಶಬ್ದದ ನಿಷ್ಪತ್ತಿ ಅಂದರೆ ಉತ್ಪತ್ತಿ ಯಾವ ರೀತಿ ಆಯಿತು, ಮನೋವಿಜ್ಞಾನ ಎಂಬ ವಿಷಯ ಯಾವ ರೀತಿ ಉಗಮ ಆಯಿತು, ಇದು ಉಗಮವಾಗುವುದಕ್ಕಿಂತ ಪೂರ್ವದಲ್ಲಿ ಯಾವ ವಿಷಯದ ಒಂದು ಭಾಗವಾಗಿತ್ತು ಈ ವಿಷಯ, ಅದರ ಜೊತೆಗೆ ಪ್ರಾಚೀನ ವ್ಯಾಖ್ಯೆಗಳು, ಆಧುನಿಕ ವ್ಯಾಖ್ಯೆಗಳು, ಅದರ ಸ್ವರೂಪ, ಅದರ ವಿಧಾನಗಳು, ಈ ಎಲ್ಲ ವಿಷಯಗಳನ್ನ ನಾವು ಈ ಮನೋವಿಜ್ಞಾನದಲ್ಲಿ ಅಭ್ಯಾಸ ಮಾಡ್ತೀವಿ. ಎರಡನೇ ಭಾಗದಲ್ಲಿ ಬಿ ಅಂತ ಏನು ಪಾಠ ಮಾಡ್ಕೊಂಡಿದ್ದೇವಲ್ಲ, ದ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ಸಾಧನಗಳು ಮತ್ತು ತಂತ್ರಗಳು, ಈ ವಿಷಯದ ಕುರಿತು ನಾವು ಬಿ ಭಾಗದಲ್ಲಿ ಅಭ್ಯಾಸ ಮಾಡ್ತೀವಿ. ಮತ್ತು ಸಿದಲ್ಲಿ ಮನೋವಿಜ್ಞಾನದ ವಿಭಾಗಗಳು, ಇಲ್ಲಿ ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಹೇಳಿ ಬರ್ತದೆ. ಇಲ್ಲಿ 2 ರೀತಿ ನಾವು ಅಭ್ಯಾಸ ಮಾಡ್ತೀವಿ. ಒಂದು ಎ ಪಾಠದಲ್ಲಿ ಅಥವಾ 1ನೇ ಭಾಗದಲ್ಲಿ ಮನೋವಿಜ್ಞಾನದ ವಿಭಾಗಗಳನ್ನ ಅಭ್ಯಾಸ ಮಾಡಿದರೆ, 2ನೇ ವಿಭಾಗದಲ್ಲಿ ನಾವು ಮನೋವಿಜ್ಞಾನದ ಪಂಥಗಳ ಕುರಿತು ಕೂಡ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ಕೊನೆಯದು ಡಿ ಯಾವುದಂದರೆ ಮುಖ್ಯವಾಗಿ ಈ ವಿಷಯದ ಕುರಿತು ನಾವು ಹೆಚ್ಚಿಗೆ ತಿಳ್ಕೊಳ್ಬೇಕಾಗಿದೆ, ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ, ಇಂಟ್ರೊಡಕ್ಷನ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತೇಳಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಅಂದರೆ ಏನು, ಮನೋವಿಜ್ಞಾನ ಅಂದ್ರೇನು, ಶಿಕ್ಷಣ ಮತ್ತು ಮನೋವಿಜ್ಞಾನಕ್ಕೆ ಇರುವಂತಹ ಸಂಬಂಧವೇನು, ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಅಳವಡಿಕೆ ಯಾವ ರೀತಿ ಆಗ್ಯದ, ಅದರ ವ್ಯಾಖ್ಯೆಗಳೇನು, ಅದರ ಸ್ವರೂಪ ಏನು, ಅದರ ವ್ಯಾಪ್ತಿ ಏನು, ಯಾವೆಲ್ಲ ಪ್ರಯೋಗಗಳನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಾಡ್ತೀವಿ, ಈ ಎಲ್ಲ ವಿಷಯಗಳನ್ನು ನಾವು ದೀರ್ಘವಾಗಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ತಿಳ್ತೀವಿ. ಸೊ ಇನ್ನು ತಡ ಮಾಡದೆ ಮೊದಲನೇ ಒಂದು ಭಾಗ ಏನದಲ್ಲ ಮನೋವಿಜ್ಞಾನ ಅಂತ, ಆ ಮನೋವಿಜ್ಞಾನದ ಕುರಿತು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇಲ್ಲಿ ನೋಡ್ರಿ, ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಎ ಭಾಗ ಏನದಲ್ಲ, ಇಲ್ಲಿ ಹೆಡಿಂಗ್ ಅದ ನೋಡ್ರಿ, ಎ ಭಾಗ ಅಂತದ. ಆಮೇಲೆ ಹೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ, ಯಾಕಂದ್ರೆ ಯಾವ ಪಾಯಿಂಟ್ ಬಿಟ್ಟು ಹೋಗ್ತೀವಿ ಅನ್ನೋದು ಗೊತ್ತಾಗಿಲ್ಲ. ಅವ್ನು ಹೇಳಬೇಕಾದ್ರೆ ಒಂದು ಪಾಯಿಂಟ್ ಬಿಟ್ಟು ಹೋಗ್ತೀವಿ. ಸೊ ನೀವು ಕಮೆಂಟ್ ಮೂಲಕ ಹೇಳಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗ್ತದೆ. ಅದಕ್ಕೆ ನೀವೇನು ಮಾಡ್ರಿ, ಎಲ್ಲ ಪಾಯಿಂಟ್ಸ್ಗಳನ್ನ ಬರಿತಾ ಇರ್ರಿ. ಸೊ ಇಲ್ಲಿ ಮನೋವಿಜ್ಞಾನ ಸೈಕಾಲಜಿ, ನಾವು ಸೈಕಾಲಜಿ ಸಂಬಂಧಪಟ್ಟಂತೆ 4 ಪ್ರಮುಖವಾದ ಅಂಶಗಳನ್ನು ತಿಳ್ಕೊಳ್ಳೋದ. ಒಂದೇದು ಮನೋವಿಜ್ಞಾನದ ಶಬ್ದಾರ್ಥ. ಇದಕ್ಕಿಂತ ಪೂರ್ವದಲ್ಲಿ ನಾವು ಅದರ ಪೀಠಿಕಾ ಕುರಿತು ನಾವು ಅಭ್ಯಾಸ ಮಾಡ್ತೀವಿ. ಬಟ್ ಪಾಯಿಂಟ್ಸ್ ಅಂತ ಬಂದಾಗ ಮನೋವಿಜ್ಞಾನದ ಶಬ್ದಾರ್ಥ, ದ ಎಟಮಾಲಜಿಕಲ್ ಮೀನಿಂಗ್ ಆಫ್ ಸೈಕಾಲಜಿ ಅಂತ ಹೇಳಿ ಬರ್ತದೆ. ಅಂದ್ರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಬ್ದಾರ್ಥಗಳು, ಅದರಲ್ಲಿ ಕನ್ನಡದಲ್ಲಿ ಏನದ, ಇಂಗ್ಲೀಷ್ನಲ್ಲಿ ಏನದ, ಮತ್ತು ಮೂಲ ಭಾಷೆ ಗ್ರೀಕ್ದಲ್ಲಿ ಏನದ, ಸೈಕಾಲಜಿ ಪದದ ನಿಷ್ಪತ್ತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಬಿ ಭಾಗದಲ್ಲಿ ಮನೋವಿಜ್ಞಾನದ ಸ್ವರೂಪ, ನೇಚರ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ಸ್ವರೂಪದ ಕುರಿತು ಅಭ್ಯಾಸ ಮಾಡ್ತೀವಿ. ಆಮೇಲೆ ಸಿ ಪಾಠದಲ್ಲಿ ಪ್ರಮುಖ ವ್ಯಾಖ್ಯೆಗಳು, ಡೆಫಿನೇಷನ್ಸ್ ಆಫ್ ಸೈಕಾಲಜಿ, ಸೈಕಾಲಜಿ ಸಂಬಂಧಪಟ್ಟಂಥ ಯಾವೆಲ್ಲ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಈ ವ್ಯಾಖ್ಯೆಗಳಲ್ಲಿ ನಾವು 2 ಪಾರ್ಟ್ ಮಾಡ್ತೀವಿ. ಮೊದಲನೇದು ಯಾವುದಂತಂದರೆ, ಈ ಮೊದಲನೇದು ನೋಡ್ರಿ, ಪ್ರಾಚೀನ ವ್ಯಾಖ್ಯೆಗಳು, ಎನ್ಸೆಂಟ್ ಡೆಫಿನಿಷನ್ಸ್ ಅಂತ ಹೇಳಿ ಬರ್ತಾವ, ಪ್ರಾಚೀನವಾದಂತಹ ವ್ಯಾಖ್ಯೆಗಳನ್ನ ಅಭ್ಯಾಸ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಆಧುನಿಕ, ಬಿ ಅಂತ ತಿಳ್ಕೊಡ್ರಿ, ಆಧುನಿಕ ಮನೋವಿಜ್ಞಾನಿಗಳು ನೀಡಿದಂತಹ ವ್ಯಾಖ್ಯೆಗಳನ್ನ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಯಾವುದಾಗ ಹೇಳ್ರಿ, ಡೆಫಿನೇಷನ್ದಾಗ. ಆಮೇಲೆ ಡಿ ಪಾಠದಲ್ಲಿ ಮನೋವಿಜ್ಞಾನದ ಗುರಿಗಳು, ಏಮ್ಸ್ ಆಫ್ ಸೈಕಾಲಜಿ, ಈ 4 ಅಂಶಗಳನ್ನ ನಾವು ಅಭ್ಯಾಸ ಮಾಡೋದ ಇವತ್ತಿನ ಅವಧಿಯಲ್ಲಿ. ಆಮೇಲೆ ಮತ್ತೊಂದು ನಿಮಗೆ ಒಂದು ಚೇಂಜಸ್ ಹೇಳ್ತೀನಿ, ಮನೋವಿಜ್ಞಾನದ ಶಬ್ದಾರ್ಥ ಮುಗಿದ ಕೂಡಲೇ ನಾನು ನೇರವಾಗಿ ಇದಕ್ಕೆ ಬಿ ಅಂತ ನೀವು ಕೊಟ್ಟರೆ ಭಾಳ ಒಳ್ಳೆಯದು. ಪ್ರಮುಖ ವ್ಯಾಖ್ಯೆಗಳು ಅಂತ ಏನದಲ್ಲ ಇದನ್ನು ಕೊಡ್ರಿ, ಇದ್ರಾಗ ಪ್ರಾಚೀನ ವ್ಯಾಖ್ಯೆಗಳ ಕುರಿತು ನಾವು ಇವತ್ತು ಅಧ್ಯಯನ ಮಾಡೋಣ. ಆಮೇಲೆ ಮುಂದಿನ ಅವಧಿಯಲ್ಲಿ ಮನೋವಿಜ್ಞಾನದ ಆಧುನಿಕ ವ್ಯಾಖ್ಯೆಗಳು, ಆಮೇಲೆ ಮನೋವಿಜ್ಞಾನದ ಸ್ವರೂಪ ಮತ್ತು ಮನೋವಿಜ್ಞಾನದ ಗುರಿಗಳು, ಈ 3 ಅಂಶಗಳ ಕುರಿತು ಅಭ್ಯಾಸ ಮಾಡೋಣ. ಯಾಕಂದ್ರೆ ಈ ಮೊದಲಿನ 2 ಅಂಶಗಳನ್ನಲ್ಲ ಈ ಒಂಚೂರು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದಕ್ಕೆ ಈ ಅವಧಿಯಲ್ಲಿ 2 ಅಂಶಗಳನ್ನ ಹೇಳ್ತೀನಿ. ಒಂದು ಮನೋವಿಜ್ಞಾನದ ಶಬ್ದಾರ್ಥ ಯಾವ ರೀತಿ ನಿಷ್ಪತ್ತಿ ಆಯ್ತು ಅನ್ನೋದು, ಇನ್ನೊಂದು ಪ್ರಮುಖ ವ್ಯಾಖ್ಯೆಗಳಲ್ಲಿ ಮೊದಲನೇದು ಪ್ರಾಚೀನವಾದಂಥ ವ್ಯಾಖ್ಯೆಗಳೇನದಲ್ಲ ಮನೋವಿಜ್ಞಾನದ ಕುರಿತು, ಅವುಗಳ ಕುರಿತು ಅಭ್ಯಾಸ ಮಾಡುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಸೈಕಾಲಜಿ, ಮನೋವಿಜ್ಞಾನಕ್ಕೆ ಪೀಠಿಕೆ ಅಂತ ಹೇಳಿ. ಈ ಮನೋವಿಜ್ಞಾನ ಅಂತ ಏನದಲ್ಲ, ಇದು ಇತ್ತೀಚೆಗೆ ಅಂದರೆ ಮಧ್ಯಭಾಗದಲ್ಲಿ ನಾವು ಬಳಕೆಗೆ ಅಂತಂದು ಬಂದಂಥ ವಾಕ್ಯವಾಗಿದೆ. ಆದರೆ ಪ್ರಾಚೀನ ಕಾಲದಲ್ಲಿ ಇದು ತತ್ವಶಾಸ್ತ್ರ ವಿಷಯದ ಒಂದು ಭಾಗವಾಗಿತ್ತು. ಅಂದರೆ 16ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಮನೋವಿಜ್ಞಾನ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಹೀಗಾಗಿ
ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಷಯದ ಉಗಮ ಆಯ್ತಲ್ಲ, ಆ ವಿಷಯ ಯಾವುದಂತಂದ್ರೆ ತತ್ವಶಾಸ್ತ್ರ. ಸೊ ಈ ತತ್ವಶಾಸ್ತ್ರದ ಜನನ ಏನದಲ್ಲ, ಇದು ಯಾವ ರೀತಿ ಆಯಿತು ಅನ್ನೋದು ನಾವು ನೋಡ್ಕೊಳ್ಬೇಕು. ಆರಂಭದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಾದ್ರೆ ಅಲ್ಲಿಂದನೇ ಶುರು ಆಗ್ತದೆ. ಮಾನವ ಆದಿ ಮಾನವನಾಗಿದ್ದ, ಪ್ರಾಣಿಗಳ ಹಂಗೆ ಆತ ಕಾಡಿನಲ್ಲೇ ವಾಸವಾಗಿರ್ತದ, ಪ್ರಾಣಿಗಳ ಜೊತೆಗೇನೆ ಇರ್ತಿದ್ದ. ಎಲ್ಲ ಬಿಹೇವಿಯರ್ಸಲ್ಲೂ ಕೂಡ ಪ್ರಾಣಿಗಳಂತೆಯೇ ಇತ್ತು. ಆದರೆ ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ, ಸಾವಿರಾರು ವರ್ಷಗಳ ನಂತರ ಆತ ಪ್ರಾಣಿಗಳಿಗಿಂತ ಭಿನ್ನವಾಗಿ ಇರೋದಕ್ಕೆ ಕಾರಣ ಏನಂತಂದರೆ, ಆತನಲ್ಲಿ ಅಂದರೆ ಮನುಷ್ಯನಲ್ಲಿ ಬೌದ್ಧಿಕ ಬೆಳವಣಿಗೆ ಆಗ್ಲಿಕ್ಕೆ ಶುರು ಆಯಿತು, ಅದರ ತಕ್ಕಂತೆ ವಿಕಾಸ ಆಗ್ಲಿಕ್ಕೆ ಶುರು ಆಯಿತು. ಹೀಗಾಗಿ ಮಾನವ ಪ್ರಾಣಿಗಳಿಗಿಂತನೂ ಭಿನ್ನವಾದ. ಆ ಪ್ರಾಚೀನ ಕಾಲದ ಮಾನವ ಏನಿದ್ದಲ್ಲ, ಆದಿಮಾನವ ಆಧುನಿಕ ಮಾನವನಾದ. ಈ ರೀತಿ ಆತ ಡೆವಲಪ್ ಆಗ್ತಾ ಆಗ್ತಾ ಹೋಗ್ತಾನೆ. ಈ ಆಧುನಿಕ ಮಾನವ ಯಾವಾಗ ಆದಲ್ಲ, ಅವನಿಗೆ ಏನಾಯ್ತು ಹೇಳ್ರಿ, ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳು, ಕಲ್ಪನೆಗಳು ಬರ್ಲಿಕ್ಕೆ ಶುರು ಆಯಿತು. ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಯೋಚನೆಗಳು ಮತ್ತು ಆಲೋಚನೆಗಳು, ಕಲ್ಪನೆಗಳು ಬರ್ಲಿಕ್ಕೆ ಶುರು ಆಯ್ತಲ್ಲ, ಆವಾಗ ಒಂದು ವಿಷಯ ಬಿಟ್ಕೊಳ್ತು. ಆ ವಿಷಯ ಯಾವ್ದು ಹೇಳ್ರಿ, ತತ್ವಶಾಸ್ತ್ರ ಅಂತೇಳಿ. ಸೊ ತತ್ವಶಾಸ್ತ್ರ ಹುಟ್ಟಿದ್ದು ಹೆಂಗೆ ಹೇಳ್ರಿ, ಯಾವಾಗ ಮನುಷ್ಯ ಯೋಚನೆಗೊಳಗಾದನೋ ಆವಾಗ ಈ ತತ್ವಶಾಸ್ತ್ರ ವಿಷಯದ ಉಗಮ ಆಯಿತು. ಇದು ಮಾನವನಿಗೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು ಅಥವಾ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತಿದ್ದರಿಂದ ಮತ್ತು ಎಲ್ಲ ವಿಷಯಗಳಿಗೂ ಕೂಡ ತತ್ವಶಾಸ್ತ್ರವೇ ಮೂಲವಾಗಿರೋದ್ರಿಂದ ತತ್ವಶಾಸ್ತ್ರವನ್ನು ನಾವು ಏನಂತ ಕರಿತೀವಿ ಹೇಳ್ರಿ, ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಎಲ್ಲ ವಿಷಯಗಳಿಗೂ ಜನ್ಮ ನೀಡಿದ್ದು ಯಾವುದಂತಂದ್ರೆ ತತ್ವಶಾಸ್ತ್ರ. ನೀವು ಈಗ ಪ್ರೆಸೆಂಟ್ಲಿ ನೋಡ್ರಿ, ಯಾವುದೇ ಒಂದು ವಿಷಯ ತಗೊಳ್ಕೊಳ್ರಿ, ರಾಜ್ಯಶಾಸ್ತ್ರ ತಗೊಳ್ರಿ, ಅರ್ಥಶಾಸ್ತ್ರ ತಗೊಳ್ರಿ, ಇತಿಹಾಸ ತಗೊಳ್ರಿ, ಮನೋವಿಜ್ಞಾನ ತಗೊಳ್ರಿ, ವಿಜ್ಞಾನ ತಗೊಳ್ರಿ, ಜಿಯಾಲಜಿ ತಗೊಳ್ರಿ, ಯಾವುದೇ ವಿಷಯವನ್ನು ತೆಗೆದುಕೊಳ್ರಿ, ಅದರ ಮೂಲವನ್ನು ಹುಡುಕೋದು ಅಂತ ತಿಳ್ಕೊಳ್ರಿ. ಅದು ಆರಂಭದಲ್ಲಿ ತತ್ವಶಾಸ್ತ್ರದ ಭಾಗವಾಗಿತ್ತು. ಆಮೇಲೆ ಅದರ ವ್ಯಾಪ್ತಿ ಹೆಚ್ಚಾದಂಗೆ ಆ ಎಲ್ಲ ವಿಷಯಗಳು ತತ್ವಶಾಸ್ತ್ರದಿಂದ ಬೇರ್ಪಟ್ಟು ಒಂದೊಂದು ವಿಷಯಗಳಾದವು. ಹೀಗಾಗಿ ಎಲ್ಲ ವಿಷಯಗಳಿಗೂ ಜನ್ಮ ನೀಡಿದ್ದು ಈ ತತ್ವಶಾಸ್ತ್ರ ಇರೋದ್ರಿಂದ ತತ್ವಶಾಸ್ತ್ರವನ್ನು ನಾವು ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ಕೊಳ್ತೇವೆ. ಯಾಕಂದ್ರೆ ತಾಯಿ ಅಂದರೆ ಯಾರು? ತಾಯಿ ಅಂದರೆ ಜನ್ಮ ನೀಡುವವಳು. ಹೀಗಾಗಿ ಈ ತತ್ವಶಾಸ್ತ್ರ ಅನ್ನೋ ವಿಷಯ ಏನದಲ್ಲ, ಇದೆಲ್ಲ ವಿಷಯಗಳಿಗೂ ಜನ್ಮ ನೀಡಿದ್ರಿಂದ ಇದನ್ನು ನಾವು ಮದರ್ ಆಫ್ ಆಲ್ ಸೈನ್ಸ್ ಅಂತೇಳಿ ಸಬ್ಜೆಕ್ಟ್ಸ್ ಅಂತೇಳಿ ಕರಿತೀವಿ. ಆಮೇಲೆ ಈಗೇನು ಇದು ಹೇಳಿದ್ನಲ್ಲ ಮನೋವಿಜ್ಞಾನ ಅಂತ, ಮನೋವಿಜ್ಞಾನದ ಜನನ ಆರಂಭದಲ್ಲಿ ಹೆಂಗಾಗಿತ್ತು ಹೇಳ್ರಿ, ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಇದು ಕೂಡ ಮಾನವನಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಅಭ್ಯಾಸ ಮಾಡ್ತದೆ. ಇಲ್ಲಿ ನೋಡ್ರಿ, ತತ್ವಶಾಸ್ತ್ರ ವಿಷಯವು ಕೂಡ ಆರಂಭದಲ್ಲಿ ಮಾನವನಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಕುರಿತು ಅಭ್ಯಾಸ ಮಾಡ್ತಿತ್ತು. ಮನೋವಿಜ್ಞಾನ ವಿಷಯದ ವ್ಯಾಪ್ತಿ ಕೂಡ ಹಂಗದ, ಮಾನವನಿಗೆ ಸಂಬಂಧಿಸಿದ ವಿಷಯಗಳನ್ನ ಅದು ಕೂಡ ಅಭ್ಯಾಸ ಮಾಡ್ತದೆ. ಹೀಗಾಗಿ ಮನೋವಿಜ್ಞಾನವನ್ನ ಕಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಹಂಗಾದ್ರೆ ಮನೋವಿಜ್ಞಾನ ಅನ್ನೋ ಒಂದು ಈ ವಿಷಯದ ಶೀರ್ಷಿಕೆ ಅದಲ್ಲ, ಶಬ್ದ ಅದಲ್ಲ ಮನೋವಿಜ್ಞಾನ, ಇದು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಬಳಕೆಗೆ ಬಂತು, ಅದನ್ನು ಬಳಕೆಗೆ ತಂದಂಥ ವ್ಯಕ್ತಿ ಯಾರು, ಈ ಎರಡು ಅಂಶದ ಕುರಿತು ತಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಸೊ ಇಲ್ಲಿ ನೋಡ್ರಿ, ನಿಮಗೆ ವ್ಯಕ್ತಿ ಫೋಟೋ ಕೂಡ ನಾನು ಕೊಡ್ತೇನೆ. 1590ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನ ಎಂಬ ಶಬ್ದದ ಬಳಕೆ ಆಗ್ತದೆ. ಈ ಶಬ್ದವನ್ನು ಬಳಕೆಗೆ ತಂದಂಥ ವ್ಯಕ್ತಿ ಯಾರಂತಂದ್ರೆ ರುಡಾಲ್ಫ್ ಗ್ಯಾಕಲ್ ಅಂತೇಳಿ. ಇಲ್ಲಿ ಸ್ಪೆಲ್ಲಿಂಗ್ ನೋಡ್ರಿ, GOCKEL ಅಂತದ. ಕನ್ನಡನಾಗ ಬರಿಬೇಕಾದ್ರೆ ನಾವು ಈ ರೀತಿ ಬರಿತೀವಿ, ರುಡಾಲ್ಫ್ ಗ್ಯಾಕಲ್ ಅಂತ ಹೇಳಿ ಬರಿತೀವಿ. ಸೊ ಇದನ್ನು ನೀವು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡಬೇಕು, ರುಡಾಲ್ಫ್ ಗ್ಯಾಕಲ್ ಅಂತೇಳಿ. ಈತ 1590ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡಿದ ಹೇಳ್ರಿ, ಶಬ್ದವನ್ನು ಬಳಕೆಗೆ ತಂದ, ರುಡಾಲ್ಫ್ ಗ್ಯಾಕಲ್ ಅಂತೇಳಿ. ಈತ ಮೊದಲ ಬಾರಿಗೆ ತಂದ. ಇನ್ನು ಈತ ಯಾವ ದೇಶ ಅನ್ನೋದು ನೋಡ್ರಿ, ಈತ ಮೂಲತಃ ಜರ್ಮನ್ ದೇಶದ ತತ್ವಶಾಸ್ತ್ರಜ್ಞನಾಗಿದ್ದ, ಜರ್ಮನ್ ದೇಶದ ತತ್ವಶಾಸ್ತ್ರಜ್ಞನಾಗಿದ್ದ. ಈತ 1590ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನ ಎಂಬ ಪದದ ಬಳಕೆಯನ್ನು ಮಾಡಿದ. ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಮನೋವಿಜ್ಞಾನ ಎಂಬ ಶಬ್ದವನ್ನು ಬಳಕೆಗೆ ತಂದಂಥ ವ್ಯಕ್ತಿ ಯಾರು ಅಥವಾ ತತ್ವಜ್ಞಾನಿ ಯಾರು ಅಂತ ಹೇಳಿದಾರೆ, ಆಪ್ಷನ್ ಕೊಡ್ತಾರೆ. ಸೊ ರುಡಾಲ್ಫ್ ಗ್ಯಾಕಲ್ ಅನ್ನೋದು ಗೊತ್ತಿರಬೇಕು. ಯಾವಾಗ ಅಂತ ಕೇಳಿದ್ರೆ 1590ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ತರ್ತಾರೆ, ಅಂದ್ರೆ 16ನೇ ಶತಮಾನದ ಕೊನೆ ಹೊತ್ತಿಗೆ ಈತ ಬೆಳಕಿಗೆ ತಂದಿದ್ದಾನಂತಂದ್ರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಮನೋವಿಜ್ಞಾನ ಅನ್ನೋ ಶಬ್ದ ಏನು ಕನ್ನಡನಾಗ ಅದಲ್ಲ, ಇದನ್ನ ಇಂಗ್ಲೀಷ್ನಲ್ಲಿ ನಾವು ಸೈಕಾಲಜಿ ಅಂತ ಹೇಳಿ ಕರಿತೀವಿ. ಆಮೇಲೆ ಗ್ರೀಕ್ ಭಾಷೆಯಲ್ಲಿ ಕೂಡ ಇದರ ಉಗಮದ ಕುರಿತು ನಾವು ನೋಡಬೇಕಾದ್ರೆ 2 ಶಬ್ದಗಳಿಂದ ಬಂದದ ಅಂತ ಹೇಳ್ತೀವಿ.
ಈ ಸೈಕಾಲಜಿ ಅನ್ನೋ ಶಬ್ದದ ನಿಷ್ಪತ್ತಿಯ ಕುರಿತು ಗ್ರೀಕ್ ಪುರಾಣದಲ್ಲಿ ಒಂದು ಸುಂದರವಾದ ಕಥೆ ಅದ. ಆ ಕಥೆಯನ್ನು ಕೇಳಿಬಿಟ್ಟು ಆಮೇಲೆ ಶಬ್ದದ ಉತ್ಪತ್ತಿ ಕುರಿತು ನಾವು ಅಭ್ಯಾಸ ಮಾಡೋಣ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ, ಅಥವಾ ಬಹುಶಃ ತಾವು ಈ ಕಥೆಯನ್ನು ಕೇಳಿರ್ತಿಲ್ಲ, ಯಾಕಂದ್ರೆ ಪಠ್ಯ ಪುಸ್ತಕದಲ್ಲಿ ಇಂಥ ಕಥೆಗಳನ್ನೆಲ್ಲ ಸೇರಿಸೋದಿಲ್ಲ. ಆದ್ರೆ ಈ ಕಥೆಗೂ ಮತ್ತು ಸೈಕಾಲಜಿ ವಿಷಯ ಏನದಲ್ಲ, ಅದಕ್ಕೆ ಬಹಳ ಲಿಂಕ್ ಅದ. ಯಾಕಂದ್ರೆ ಸೈಕಾಲಜಿ ಅನ್ನೋ ಶಬ್ದ ನಿಷ್ಪತ್ತಿ ಹೆಂಗಾಯ್ತು ಅನ್ನೋದು ನೀವು ಬರೀ 2 ಶಬ್ದ ಹೇಳಿದ್ರೆ ಆಗೋದಿಲ್ಲ. ಅದರ ಹಿನ್ನೆಲೆ ಏನು, ಮೂಲ ಗ್ರೀಕದಲ್ಲಿರುವಂತಹ ಕಥೆ ಏನು, ಅದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕಲ್ಲ. ಸೊ ಹೀಗಾಗಿ ಇಲ್ಲಿ ನಿಮಗೊಂದು ಕಥೆನೂ ಹೇಳ್ತಾನೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಆ ಕಥೆಯಲ್ಲಿರುವಂಥ ಪಾತ್ರಗಳನ್ನು ನಾನು ನಿಮ್ಗೆ ಚಿತ್ರ ರೂಪದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಪ್ರಾಚೀನ ಕಾಲದ ಕಥೆ ಅದು, ಗ್ರೀಕ್ ಪುರಾಣದಲ್ಲಿರುವಂಥ ಕಥೆ. ಆ ಕಥೆಯಲ್ಲಿ ವರ್ಣಿಸಿರುವಂತೆ ಆಗಿನ ಕಾಲದಲ್ಲಿ ಅಂದರೆ ತುಂಬ ಹಳೆಯ ಕಾಲದಲ್ಲಿ ಆರಂಭದಲ್ಲಿ ಗ್ರೀಕ್ ದೇಶದಲ್ಲಿ ಒಬ್ಬಳು ಅಪ್ರತಿಮ ಸುಂದರಿ ಇದ್ದಳು. ಆಕೆ ಹೆಸರು ಸೈಕಿ ಅಂತೇಳಿ. ಸೊ ಇಲ್ಲಿ ಹೆಸರುಗಳನ್ನ ನೆನಪಲ್ಲಿ ಇಟ್ಕೊಂಡು ಹೋಗ್ರಿ ನೀವು. ಮೊದಲನೇ ಕ್ಯಾರೆಕ್ಟರ್ ಯಾವ್ದು ಹೇಳ್ರಿ, ಸೈಕಿ ಅಂತೇಳಿ. ಇಲ್ಲೇ ಮ್ಯಾಗ ಬರುತ್ತೆ ನೋಡ್ರಿ, ಸೈಕಿ. ಇವಳು ಗ್ರೀಕ್ ದೇಶದ ಅತ್ಯಂತ ಅಪ್ರತಿಮ ಸುಂದರಿ, ಅತ್ಯಂತ ಸುಂದರವಾಗಿದ್ದಳು. ಹೀಗಾಗಿ ಸುಂದರವಾಗಿರೋದ್ರಿಂದ ಆಗಿನ ಎಲ್ಲ ಪುರುಷರು ಕೂಡ ಈಕೆಯ ರೂಪಕ್ಕೆ ಮಾರು ಹೋಗಿದ್ರು. ಎಲ್ಲನೂ ಕೂಡ ಈಕೆಯ ಫಾಲೋವರ್ಸ್ ಆಗಿದ್ರು. ಹೀಗಾಗಿ ಈಕೆಯ ರೂಪಕ್ಕೆ ಸೋತಂತಹ ಅನೇಕ ಪುರುಷರೇನಿದ್ರಲ್ಲ, ಅದನ್ನು ನೋಡಿ ಈಕೆಯ ಮೇಲೆ ಒಬ್ಬಳು ಸಿಟ್ಟಾಗಿಬಿಡ್ತಾಳೆ. ಅವಳು ಯಾರತ್ತಂದ್ರೆ ಗ್ರೀಕ್ ದೇಶದ ಸೌಂದರ್ಯ ದೇವತೆ ಆದಂತಹ ವೀನಸ್ ಅಂತೇಳಿ. ಇಲ್ಲಿ ವೀನಸ್ಸನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇವಳು ಗ್ರೀಕ್ ದೇಶದ ಸೌಂದರ್ಯ ದೇವತೆ. ಏನು ಹೆಸರು ಹೇಳ್ರಿ, ವೀನಸ್ ಅಂತೇಳಿ. ಸೊ 2ನೇ ಕ್ಯಾರೆಕ್ಟರ್ ನೆನಪಲ್ಲಿ ಇಟ್ಕೊಳ್ಬೇಕು ನೀವು, ವೀನಸ್. 2ನೇ ಕ್ಯಾರೆಕ್ಟರ್. ಮೊದಲನೇ ಕ್ಯಾರೆಕ್ಟರ್ ಯಾರು, ಸೈಕಿ. ಸೈಕಿ ಯಾರು, ಗ್ರೀಕ್ ದೇಶದ ಅಪ್ರತಿಮ ಸುಂದರಿ, ಒಬ್ಬ ಯುವತಿ, ಹುಡುಗಿ. ಓಕೆ, ಇವಳ ಸೌಂದರ್ಯಕ್ಕೆ ಸಾಕಷ್ಟು ಪುರುಷರು ಮಾರು ಹೋಗ್ತಾರ. ಅದನ್ನು ಕಂಡಂತಹ ಸೌಂದರ್ಯ ದೇವತೆ, ಗ್ರೀಕ್ ದೇಶದ ಸೌಂದರ್ಯ ದೇವತೆ ಯಾರು, ವೀನಸ್, ಸೈಕಿಲ್ ಮೇಲೆ ಸಿಟ್ಟಾಗ್ತಾಳ. ಯಾಕೆ ಸಿಟ್ಟಾಗ್ತಾಳಂದ್ರೆ, ಸೌಂದರ್ಯ ದೇವತೆ ನಾನೇ ಇರುವಾಗ ಈ ಪುರುಷರೆಲ್ಲ ಈಕೆ ಹಿಂದೆ ಹೊಂಟಿದಾರಲ್ಲ, ಈಕೆಯ ಸೌಂದರ್ಯಕ್ಕೆ ಮಾರು ಹೋಗ್ತಿದಾರಲ್ಲ, ಇದರಿಂದ ನನ್ನ ಬಗ್ಗೆ ಅನಾದರವನ್ನು ತೋರ್ತಿದಾರಲ್ಲ ಎಲ್ಲ ಪುರುಷರು ಅಂತ ತಿಳ್ಕೊಂಡ ಆಕೆಯ ರೆಸ್ಪೆಕ್ಟ್ ಕಡಿಮೆ ಆಗಿದ್ದರಿಂದ ಕಾಮನ್ ಆಗಿ ಏನಾಗ್ತದೆ ಹೇಳ್ರಿ, ವೀನಸ್ಗೆ ಸೈಕಿ ಮೇಲೆ ಸಿಟ್ಟು ಬಂದ್ಬಿಡ್ತದೆ. ನೋಡ್ರಿ, ಯಾವುದೇ ಹೆಣ್ಮಕ್ಳಿಗೆ ಮೊದಲಿಂದ ಒಂದು ಬೆಲೆ ಇರ್ತದೆ ಸೌಂದರ್ಯಕ್ಕೆ. ಯಾವಾಗ ಅದು ಕಡಿಮೆ ಆಗ್ತದಲ್ಲ, ಅವಾಗ ಆ ಸ್ಥಾನವನ್ನು ಯಾರು ತುಂಬಿರ್ತಾರಲ್ಲ ಅವ್ರ ಮೇಲೆ ಸಿಟ್ಟು ಬರೋದು ಸಹಜ ಅದ. ಹೀಗಾಗಿ ಈ ವೀನಸ್ಗೆ ಮೊದಲಿಂದನೂ ದೇವತೆ ಅವಳನ್ನ ಆರಾಧನೆ ಮಾಡುವಂತ ಸಾಕಷ್ಟು ಪುರುಷರಿದ್ರು. ಬಟ್ ಈಗೆಲ್ಲನೂ ಅವರು ವೀನಸ್ನ ಬದಲೇ ಅನಾಧಾರವನ್ನು ತೋರಿ ಯಾರ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರ್ತಿದಾರ, ಯಾರ ಮೇಲೆ ಹೇಳ್ರಿ, ಸೈಕೆಯ ಮೇಲೆ ಪ್ರೀತಿಯನ್ನು ತೋರ್ತಿದಾರ. ಇದನ್ನು ಕಂಡಂತಹ ವೀನಸ್ಗೆ ಸೈಕೆಯ ಮೇಲೆ ಸಿಟ್ಟು ಬಂದ್ಬಿಡ್ತದೆ. ಹೆಂಗಾರು ಮಾಡಿ ಈಗಳನ್ನ ಶಿಕ್ಷಿಸಬೇಕು ಅಂತ ತಿಳ್ಕೊಂಡ ಆಕೆ ಯೋಚನೆ ಮಾಡ್ತಾಳ. ವೀನಸ್ಗೆ ಒಬ್ಬ ಮಗ ಇದ್ದ. ಆ ಮಗನ ಹೆಸರು ಹೇಳ್ತೀನಿ ನೋಡ್ರಿ ನಿಮ್ಗೆ. ಮಗನ ಹೆಸರು ಕುಪಿಡ್ ಅಂತ. ಹೆಸರು ನೆನ್ಪಿಟ್ಕೊಳ್ಬೇಕಾ, ಇಲ್ಲಿ ಬರೀತಾನ ನಿಮ್ಗೆ. ವೀನಸ್ನ ಮಗನ ಹೆಸರು ಏನು ಹೇಳ್ರಿ, ಕುಪಿಡ್. ಒಂದು ನಿಮಿಷ. ಓಕೆ, ವೀನಸ್ನ ಮಗನ ಹೆಸರು ಕುಪಿಡ್ ಅಂತ. ಸೊ 3ನೇ ಕ್ಯಾರೆಕ್ಟರ್ ನೆನ್ಪಿಟ್ಕೊಳ್ಬೇಕು, ಕುಪಿಡ್ ಯಾರ ಮಗ, ವೀನಸ್ನ ಮಗ. ಸೊ ವೀನಸ್ ಏನು ಯೋಚನೆ ಮಾಡಿದ್ರೆ, ಈ ಕುಪಿಡ್ನನ್ನ ಸೈಕಿಗೆ ವಿರುದ್ಧ ಸೈಕಿಯನ್ನು ಶಿಕ್ಷಿಸಲಿಕ್ಕೆ ಕಳಿಸಬೇಕು ಅಂತ ತಿಳ್ಕೊಂಡ ಆಜ್ಞೆಯನ್ನು ಮಾಡ್ತಾಳೆ. ಆ ತಾಯಿಯ ಆಜ್ಞೆಯನ್ನು ಪಾಲಿಸಲಿಕ್ಕೆ ಈ ಕುಪಿಡ್ ಇದ್ದವ ಏನು ಮಾಡ್ತಾ ಹೇಳ್ರಿ, ಸೈಕಿಗೆ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡ ಕುಪಿಡ್ ಸೈಕಿ ಕಡೆಗೆ ಹೊರಟು ಹೋಗ್ತಾನೆ. ಆದ್ರೆ ಸೈಕಿಯನ್ನು ಈ ಮೊದಲು ನೋಡಿರ್ಲಿಲ್ಲ ಯಾರು, ಕುಪಿಡ್. ಯಾವಾಗ ಸೈಕಿಯನ್ನು ನೋಡ್ತಾನಲ್ಲ, ಆತನು ಕೂಡ ಒಬ್ಬ ಪುರುಷ. ಉಳಿದೆಲ್ಲ ಪುರುಷರು ಕೂಡ ಆಕೆಯ ರೂಪಕ್ಕೆ ಹೆಂಗೆ ಮನಸ್ಸೋತಿದ್ರಲ್ಲ, ಹಂಗೆ ಈತನು ಕೂಡ ಆಕೆಯ ರೂಪಕ್ಕೆ ಮನಸ್ಸೋಲ್ತಾನೆ. ಮನಸ್ಸೋಲೋದಷ್ಟೇ ಅಲ್ಲ, ಆಕೆಯ ಪ್ರೇಮ ಪಾಶದಲ್ಲಿ ಈತ ಸಿಲುಕಿ ಬಿಡ್ತಾನೆ. ಹೀಗಾಗಿ ಇವರಿಬ್ರು ಮೀಟ್ ಆಗ್ತಾರಲ್ಲ, ಮೀಟ್ ಆದ ಕೂಡಲೇ ಅಂದ್ರೆ ಭೇಟಿ ಆದ ಕೂಡಲೇ ಇವರಿಬ್ರು ಕೂಡ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ. ಪ್ರತಿ ರಾತ್ರಿಯೂ ಕೂಡ ಇವರಿಬ್ರು ಭೇಟಿ ಆಗ್ತಿದ್ರು. ಆಮೇಲೆ ಇನ್ನು ರಾತ್ರಿ ಹೊತ್ತ ಭೇಟಿ ಆಗ್ತಿದ್ರು. ಯಾಕೆ ಅಂತ ಹೇಳಿ ತಾವು ಕೇಳ್ಬೋದು. ಯಾಕಂದ್ರೆ ಕುಪಿಡ್ ಈ ಸೈಕಿಗೆ ಯಾವಾಗ ತಾವು ಮೊಟ್ಟ ಮೊದಲ ಬಾರಿಗೆ ಭೇಟಿ ಆಗ್ತಾರಲ್ಲ ರಾತ್ರಿ ಹೊತ್ತಿನಲ್ಲಿ, ಆವಾಗ ಹೇಳ್ತಾನೆ, ನಾವು ಪ್ರತಿನಿತ್ಯ ರಾತ್ರಿ ಮಾತ್ರ ಭೇಟಿ ಆಗಬೇಕು, ಹಗಲು ಹೊತ್ತಿನಲ್ಲಿ ನಾವಿಬ್ರು ಕೂಡ ಭೇಟಿ ಆಗಂಗಿಲ್ಲ. ಈ ಕಂಡೀಷನ್ ಅನ್ನ ಈ ಕುಪಿಡ್ ಇದ್ದವ ಸೈಕಿಗೆ ಹಾಕಿರ್ತಾನೆ. ಸೈಕಿ ಕೂಡ ಈತನನ್ನು ಪ್ರೀತಿಸಿರ್ತಾಳ, ಅದಕ್ಕಾಗಿ ಆಕೆ ಒಪ್ಕೊಳ್ತಾಳ. ಹೀಗಾಗಿ ಸುಮಾರು ದಿವಸಗಳ ಕಾಲ ಪ್ರತಿ ರಾತ್ರಿಯೂ ಕೂಡ ಸೈಕಿ ಮತ್ತು ಕುಪಿಡ್ ಇವರಿಬ್ರು ಕೂಡ ಭೇಟಿ ಆಗ್ತಿರ್ತಾರೆ.
ಆಮೇಲೆ ಒಂದು ದಿನ ಏನಾಗ್ತದೆ ಅಂದ್ರೆ ಈ ಸೈಕಿಗೆ ಒಬ್ಬಳು ಸಹೋದರಿ ಇದ್ದಳು, ತಂಗಿದ್ದಳು. ಆ ಸಹೋದರಿ ಇದ್ದವಳು ಏನ್ ಮಾಡ್ತಾಳಂದ್ರೆ ಹಗಲು ಹೊತ್ತಿನಲ್ಲಿ ಇವಳು ಈ ಕುಪಿಡ್ನನ್ನ ನೋಡ್ತಾಳ. ಕುಪಿಡ್ನ ನೋಡಿದ ಕೂಡಲೇ ಗಾಬರಿ ಆಗ್ತಾಳ. ಯಾಕಂದ್ರೆ ಈ ಕುಪಿಡ್ ಎಲ್ಲ ಮನುಷ್ಯರಂತೆ ನಾರ್ಮಲ್ ಆಗಿ ಇರ್ತಿರ್ಲಿಲ್ಲ. ಈತ ಅತ್ಯಂತ ಕುರೂಪಿಯಾಗಿದ್ದ, ನೋಡಿದ ಕೂಡಲೇ ಭಯ ಹುಟ್ಟಿಸುವಂತಹ ರೂಪವನ್ನ ಈ ಕುಪಿಡ್ ಹೊಂದಿದ್ದ. ಅದಕ್ಕೆ ಈ ಸಹೋದರಿ ಏನ್ ಮಾಡ್ತಾಳಂದ್ರೆ ತನ್ನ ಅಕ್ಕನಾದಂತಹ ಸೈಕಿಗೆ ಹೇಳ್ತಾಳೆ ಏನಂತಂದ್ರೆ, ನೀನ ಅವನನ್ನ ಹಗಲು ಹೊತ್ತಿನಲ್ಲಿ ನೋಡಿಲ್ಲ. ಇದನ್ನ ಕಂಡೀಷನ್ ಆತ ಯಾಕೆ ಮಾಡಿದಾನಂತಂದ್ರೆ, ನೀನೇನಾದ್ರೂ ಒಂದು ವೇಳೆ ಆತನನ್ನ ಭೌತಿಕವಾಗಿ ನೋಡಿದೆ ಅಂತ ತಿಳ್ಕೊ, ಅವಾಗ ನೀನಾಗೆ ಅವನನ್ನು ಬಿಟ್ಟು ಹೋಗ್ಬಿಡ್ತೀಯ ಅಂತ ತಿಳ್ಕೊಂಡ ಸೈಕಿಯ ಸಹೋದರಿ ಹೇಳ್ತಾಳ. ಅದಕ್ಕೆ ಸೈಕಿಗೆ ಈತನನ್ನು ನೋಡಬೇಕು, ಭೌತಿಕವಾಗಿ ನೋಡಬೇಕು ಅನ್ನೋ ಹಂಬಲ್ ಹೆಚ್ಚಾಗ್ತದ. ಒಂದು ದಿನ ಈತ ಮಲಗಿದ್ದಾಗ ಸೈಕಿ ಹೋಗಿ ಆ ಕುಪಿಡ್ನನ್ನು ಎಬ್ಬಿಸಿ ಆತನನ್ನ ಭೌತಿಕವಾಗಿ ನೋಡ್ತಾಳ. ನೋಡಿದ ತಕ್ಷಣ ಕುಪಿಡ್ನಿಗೆ ಸೈಕಿಯ ಮೇಲೆ ಸಿಟ್ಟಾಗ್ತದೆ. ಯಾಕಂದ್ರೆ ನಾನು ಹೇಳಿದಂಥ ಕಂಡೀಷನ್ವನ್ನ ನೀನು ಮುರಿದು ಬಿಟ್ಟಲ್ಲ ಅಂತ ತಿಳ್ಕೊಂಡ ಸಿಟ್ಟಾಗಿ ಈ ಸೈಕಿಯನ್ನು ಬಿಟ್ಟು ಕುಪಿಡ್ ಏನ್ ಮಾಡ್ತಾನೆ ಹೇಳ್ರಿ, ದೂರ ಹೊರಟು ಹೋಗ್ಬಿಡ್ತಾನೆ. ಆತಕೇನು ಬಿಟ್ಟು ದೂರ ಒಂದು ಕಡೆಗೆ ಹೊರಟು ಹೋಗ್ತಾನೆ. ಹೊರಟು ಹೋದ ಕೂಡಲೇ ಸೈಕಿಯ ಪ್ರೇಮ ಏನು ಕಡಿಮೆ ಆಗಂಗಿಲ್ಲ, ಪ್ರೀತಿ ಕಡಿಮೆ ಆಗಂಗಿಲ್ಲ. ಕುಪಿಡ್ನನ್ನು ಮತ್ತೆ ಸೇರಬೇಕು ಅಂತ ತಿಳ್ಕೊಂಡ ಆಕೆ ಎಲ್ಲ ಕಡೆಗೂ ಕೂಡ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈ ಕುಪಿಡ್ ಇದ್ದವ ಆಕೆಗೆ ಎಲ್ಲೂ ಕಣ್ಣಿಗೆ ಬೀಳದಂತೆ ದೂರ ಹೋಗ್ಬಿಟ್ಟಿದ್ದ, ಸಿಗೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕುಪಿಡ್ನನ್ನು ಮತ್ತೆ ಸೇರಬೇಕಾಯ್ತು ಅಂತ ತಿಳ್ಕೊಡ್ರಿ, ಭೇಟಿ ಆಗಬೇಕಾಯ್ತು ಅಂತ ತಿಳ್ಕೊಡ್ರಿ. ಇವಳೇನ್ ಮಾಡಿಹೇಳ್ರಿ, ಆ ಕುಪಿಡ್ನ ತಾಯಿಯಾದಂತಹ ವೀನಸ್ನ ಕಡೆಗೆ ಹೋಗ್ತಾಳ. ವೀನಸ್ನಿಗೆ ರಿಕ್ವೆಸ್ಟ್ ಮಾಡ್ಕೋತಾಳ ಏನಂತ, ನೀನು ನಿನ್ನ ಮಗನ ಜೊತೆಗೆ ನನ್ನನ್ನು ಸೇರಿಸ್ಬೇಕು ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತಾಳ. ಮತ್ತು ತನ್ನ ಪ್ರೀತಿಯ ಕುರಿತೆಲ್ಲಾನು ಆಕೆಗೆ ಹೇಳ್ತಾಳ. ಅದಕ್ಕೆ ವೀನಸ್ ಏನು ಮಾಡ್ತಾಳಂದ್ರೆ, ಸರಿ ನಾನು ನನ್ನ ಮಗನನ್ನ ನಿನ್ನ ಜೊತೆಗೆ ಸೇರಿಸುವಂಥ ಕೆಲಸ ಮಾಡ್ತೀನಿ, ಆದ್ರೆ ನನ್ನೂ ಕೆಲವೊಂದಿಷ್ಟು ಕಂಡೀಷನ್ಸ್ ಅದಾವ, ಆ ಕಂಡೀಷನ್ಸನ್ನ ನೀನು ಪಾಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾಳ. ಅದರಲ್ಲಿ ಒಂದು ಕಂಡೀಷನ್ ಏನಿರ್ತದೆ ಅಂದ್ರೆ, ನಿಮ್ಗೆ ಈಗ ಮುಖ್ಯವಾಗಿ ಹೇಳ್ತಾನೆ ನೋಡ್ರಿ, ಈ ವೀನಸ್ ಇದ್ದವಳು ಸೈಕಿಗೆ ಏನು ಹೇಳ್ತಾಳೆ, ನೀನು ನನ್ನ ಮಗನ ಜೊತೆಗೆ ಸೇರ್ಬೇಕಾದ್ರೆ ನಾನು ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕ್ತೀನಿ, ಅದನ್ನ ನೀನು ಒಪ್ಕೊಳ್ಬೇಕು. ಅದರಲ್ಲಿ ಒಂದು ಬಹುಮುಖ್ಯವಾದ ಕಂಡೀಷನ್ ಏನಂತಂದ್ರೆ, ಇಲ್ಲಿ ಇನ್ನೊಂದು ರೋಮನರ ದೇವತೆ ಒಂದು ಹೇಳ್ತಾನೆ ನೋಡ್ರಿ ನಿಮ್ ಸ್ಟೋರಿ. ರೋಮನರ ದೇವತೆ ಈತ ಜಯಾಸ್ ಅಂತ ಹೇಳಿ ಹೆಸರು ನೆನಪಿಟ್ಕೊಳ್ರಿ. ಇದು 4ನೇ ಕ್ಯಾರೆಕ್ಟರ್, 5ನೇ ಕ್ಯಾರೆಕ್ಟರ್ ಇದು. ಓಕೆ, ಸೊ ಈ ಜಯಾಸ್ ಅನ್ನವ ಏನಿದ್ದಲ್ಲ ಈತ ರೋಮನರ ದೇವತೆ ಆಗಿದ್ದ. ಇವನಿಗೂ ಕೂಡ ಈ ಜಯಾಸನಿಗೂ ಕೂಡ ಒಬ್ಬಳ ಅಪ್ರತಿಮ ಸುಂದರವಾದಂತಹ ಮಗಳಿದ್ದಳು. ಆ ಮಗಳು ಯಾರತ್ತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಸಾರಿ, ಓಕೆ, ಈಗ ನೋಡ್ರಿ, ಈ ಜಯಾಸ್ ಏನಿದ್ದಲ್ಲ, ಜಯಾಸ್ಗೆ ಅಪ್ರತಿಮ ಸುಂದರವಾದಂತಹ ಒಬ್ಬಳ ಮಗಳಿದ್ದಳು. ಆಕೆಯ ಹೆಸರು ಪೆರ್ಸಿ ಪ್ಲೇನ್ ಅಂತ ಹೇಳಿ ಇಲ್ಲೇ ಬರೀತಾ ನೋಡ್ರಿ, ಪೆರ್ಸಿ ಪ್ಲೇನ್. ಪೆರ್ಸಿ ಪ್ಲೇನ್ ಇವಳು ಯಾರ ಮಗಳು ಹೇಳ್ರಿ, ಜಯಾಸನ ಮಗಳು. ಇವಳು ಕೂಡ ಅಪ್ರತಿಮ ಸುಂದರಿ. ಬಟ್ ಇವರು ಯಾವ ದೇಶದವ್ರು ಹೇಳ್ರಿ, ರೋಮನ್ ದೇಶದವರು. ರೋಮನ್ ದೇಶದ ದೇವತೆ ಯಾರು, ಜಯಾಸನ ಮಗಳು ಪೆರ್ಸಿ ಪ್ಲೇನ್. ಈ ಕಂಡೀಷನ್ ಯಾರು ಹಾಕ್ತಿದಾರೆ ಹೇಳ್ರಿ, ಕಂಡೀಷನ್ ಹಾಕ್ತಿದಾರೆ ಯಾರು, ವೀನಸ್. ಸೊ ವೀನಸ್ ಏನ್ ಕಂಡೀಷನ್ ಹಾಕ್ತಿದ್ದಾಳೆ ಅಂದ್ರೆ, ಯಾರಿಗೆ, ಸೈಕಿಗೆ, ನೀನು ಈ ಪೆರ್ಸಿ ಪ್ಲೇನ್ ಇದಾಳಲ್ಲ ಇವಳು ಸತ್ತು ಹೋಗಿರ್ತಾಳ, ಅತಿ ಸುಂದರವಾಗಿರ್ತಾಳ, ಬಟ್ ಸತ್ತು ಹೋಗಿರ್ತಾಳ. ಅದಕ್ಕೆ ಈ ವೀನಸ್ ಇದ್ದವಳು, ವೀನಸ್ ದೇವತೆ ಸೈಕಿಗೆ ಏನು ಕಂಡೀಷನ್ ಆಗ್ತಾಳೆ ಅಂದ್ರೆ, ನೀನು ಜಯಾಸನ ಮಗಳಾದಂತಹ ಸತ್ತಿರುವ ಮಗಳಾದ ಪೆರ್ಸಿ ಪ್ಲೇನ್ ಏನಿದಾಳಲ್ಲ ಅವಳ ದೇಹದಿಂದ ಅವಳ ಸೌಂದರ್ಯವನ್ನ ನನಗೆ ತಂದು ಕೊಟ್ರ ನಾನು ನನ್ನ ಮಗನನ್ನ ನಿನ್ನ ಜೊತೆಗೆ ಸೇರಿಸ್ತೀನಿ ಅಂತ ಹೇಳ್ತಾಳೆ. ಕಂಡೀಷನ್ ಗೊತ್ತಾಯ್ತಲ್ಲ, ಏನು ಕಂಡೀಷನ್ ಹೇಳ್ರಿ, ವೀನಸ್ ಇದ್ದವಳು ಸೈಕಿಗೆ ಹೇಳ್ತಾಳ ಏನಂತ, ನೀನು ಸತ್ತಿರುವ ಪೆರ್ಸಿ ಪ್ಲೇನ್ಗಳ ದೇಹದಿಂದ ಆಕೆಯ ಸೌಂದರ್ಯವನ್ನ ನನಗೆ ತಂದು ಕೊಟ್ರ ನಿಮ್ಮಿಬ್ಬರನ್ನ ಯಾರನ್ನ ಹೇಳ್ರಿ, ಈ ಕುಪಿಡ್ನನ್ನ ಮತ್ತು ನಿನ್ನನ್ನ ಸೇರಿಸ್ತೀನಿ ಅಂತ ತಿಳ್ಕೊಂಡ ಸೈಕಿಗೆ ಹೇಳ್ತಾಳ. ಬಟ್ ಸೈಕಿ ಜೀವಂತವಾಗಿರ್ತಾಳ. ದೇಹವನ್ನು ಹೊಂದಿರುವಂತಹ ಸೈಕಿಗೆ ಆ ಪೆರ್ಸಿ ಪ್ಲೇನ್ಗಳ ಸೌಂದರ್ಯವನ್ನು ತರೋದು ಅಷ್ಟು ಸುಲಭವಾಗಿರಲಿಲ್ಲ. ಸೊ ಆಕೆ ಕಂಗಾಲಾಗಿಬಿಡ್ತಾಳ. ಈ ವಿಷಯ, ಈ ತಾಯಿ ಹಾಕಿರುವಂತ ವಿಷಯ ಕುಪಿಡ್ನಿಗೆ ಗೊತ್ತಾಗ್ತದೆ. ದೂರ ಹೋಗಿರುವಂತ ಸೈಕಿಯನ್ನು ಬಿಟ್ಟು ದೂರ ಹೋಗಿರುವಂತ ಕುಪಿಡ್ ಏನ್ ಮಾಡ್ತಾನಂದ್ರೆ, ಸೀದಾ ಆತ ಈ ಜಯಾಸನ ಬಳಿಗೆ ಹೋಗಿ ಜಯಾಸ್ಗೆ ಬೇಡಿಕೊಳ್ತಾನೆ ಏನಂತಂದ್ರೆ,
ನೀನು ನನ್ನ ಪ್ರೇತಮೆಯಾದಂತಹ ಸೈಕಿಗೆ ದೇಹ ಇಲ್ಲದಂತೆ ಮಾಡಬೇಕು, ಅಶರೀರಿಯನ್ನಾಗಿ ಮಾಡಬೇಕು. ಆವಾಗ ಆಕೆ ಯಾರು ಬೇಕಾದ್ರೂ ದೇಹದಲ್ಲಿ ಹೋಗ್ಬೋದು, ಯಾಕಂದ್ರೆ ಆತ್ಮ ಅಷ್ಟೇ ಉಳಿದು ಬಿಡ್ತದ. ಅವಾಗ ಈಕೆ ಎಲ್ಲಿ ಬೇಕಾದಲ್ಲೇ ಹೋಗ್ಬೋದು ಅಂತ ತಿಳ್ಕೊಂಡ ಈತ ರಿಕ್ವೆಸ್ಟ್ ಮಾಡ್ತಾನೆ. ಯಾರು ಹೇಳ್ರಿ? ಕುಪಿಡಿದವ ಯಾರು ರಿಕ್ವೆಸ್ಟ್ ಮಾಡ್ತಾನೆ? ಜಯಾಸನಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಜಯಾಸ ಕುಪಿಡ್ನ ಮಾತುವನ್ನು ಮನ್ನಿಸಿ ಸೈಕಿಗೆ ಅಶರೀರಿಯನ್ನಾಗಿ ಮಾಡ್ತಾನೆ, ಸೈಕಿಗೆ ಶರೀರ ಇಲ್ಲದಂತೆನ್ನಾಗಿ ಮಾಡ್ತಾನೆ. ಆವಾಗ ಇವಳು ದೇಹವನ್ನು ಹಾಕಿ ಆಕೆಯ ಸೌಂದರ್ಯವನ್ನು ತಂದು ಇವಳಿಗೆ ವೀನಸ್ಸಿಗೆ ಕೊಡ್ತಾಳೆ. ವೀನಸ್ ಸೈಕಿ ಮತ್ತು ಕುಪಿಡ್ನನ್ನ ಒಂದ್ ಮಾಡ್ತಾಳೆ. ಇದು ಗ್ರೀಕ್ ಪುರಾಣದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಕತೆ. ಸೊ ಈ ಕತೆ ಏನನ್ನು ಹೇಳ್ತದೆ ಅನ್ನೋದು ನೋಡ್ರಿ. ಅಂದ್ರೆ ಈ ಕಥೆಯಿಂದ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ಇಲ್ಲಿ ಒಂದು ಡೆಫಿನೇಷನ್ ಬರ್ತದೆ ನೋಡ್ಕೊಳ್ರಿ. ಶರೀರದಲ್ಲಿ ಯಾವಾಗಲೂ ಇರುವ ಆತ್ಮ ಅಥವಾ ಮನಸ್ಸನ್ನ ಸೈಕಿ ಅಂತ ಹೇಳಿ ಗ್ರೀಕ್ ಪುರಾಣ ಹೇಳ್ತದೆ. ಅಂದ್ರೆ ದೇಹದಲ್ಲಿ, ಅಂದ್ರೆ ಈ ಶರೀರ ಅಥವಾ ದೇಹದಲ್ಲಿ ಯಾವಾಗಲೂ ಇರುವಂತಹ ಆತ್ಮ, ಅಂದ್ರೆ ಸತ್ತ ಮೇಲೂ ಕೂಡ ಆತ್ಮ ಅನ್ನೋದೇನಿರ್ತದಲ್ಲ ಜೀವಂತವಾಗಿರ್ತದೆ ಅಂತ ತಿಳ್ಕೊಂಡು ಗ್ರೀಕ್ ಪುರಾಣ ಈ ಕಥೆಯ ಮೂಲಕ ಪ್ರಸ್ತಾಪಿಸ್ತದೆ. ಸೊ ಸೈಕಿಗೆ ಶರೀರ ಇಲ್ಲಾಗಿರ್ತದೆ, ಆದರೂ ಕೂಡ ಆಕೆಯ ಮನಸ್ಸಿತ್ತು, ಆಕೆ ಇದ್ದು ಆತ್ಮ ಇತ್ತು. ಆ ಆತ್ಮದಿಂದ ಆಕೆ ಪರಕಾಯ ಪ್ರವೇಶವನ್ನು ಮಾಡ್ತಾಳೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಈ ಗ್ರೀಕ್ ಪುರಾಣದ ಮೂಲಕ ನಮ್ಗೆ ಅತಿ ಸ್ಪಷ್ಟವಾಗಿ ತಿಳಿಯೋದೇನಂತಂದ್ರೆ, ಆಗಿನ ತತ್ವಶಾಸ್ತ್ರಜ್ಞ ಏನಿದ್ರಲ್ಲ ಅವರು ಎಲ್ಲರೂ ಕೂಡ ಆತ್ಮದ ಕುರಿತು ಹೆಚ್ಚಿಗೆ ಅಭ್ಯಾಸ ಮಾಡಬೇಕು ಅನ್ನೋ ಆಸಕ್ತಿಯನ್ನ ಹೊಂದಿದ್ರು. ಹೀಗಾಗಿ ಯಾವಾಗ ತತ್ವಶಾಸ್ತ್ರದ ಉಗಮ ಆಯ್ತಲ್ಲ, ಅವಾಗಿಂದನೂ ಕೂಡ ಆತ್ಮದ ಕುರಿತು ಹೆಚ್ಚಿನ ಅಧ್ಯಯನವನ್ನ ಆಗಿನ ತತ್ವಶಾಸ್ತ್ರಜ್ಞರು ಎಲ್ಲರೂ ಕೂಡ ಮಾಡ್ತಿದ್ರು. ಸೊ ಈ ಕತೆ ತಮಗಾರ್ಥವಾಯ್ತು ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಸೈಕಾಲಜಿ ಅನ್ನೋ ಶಬ್ದ ಏನದಲ್ಲ, ಅದ್ರಾಗ ಸೈಕಿ ಅಂತ ಏನು ಶಬ್ದ ಬರ್ತದಲ್ಲ, ಆ ಶಬ್ದಕ್ಕೆ ಮೂಲ ಕಾರಣೀಕರ್ತಳೆ ಯಾರು ಹೇಳ್ರಿ? ಈ ಸೈಕಿ ಅನ್ನೋ ಅಪ್ರತಿಮ ಸುಂದರಿ. ಓಕೆ, ಸೊ ಇನ್ನು ನಾವು ಆ ಮನೋವಿಜ್ಞಾನದ ಮೊದಲೇ ಒಂದು ಅಂಶ ಯಾವ್ದು ಹೇಳ್ರಿ? ಮನೋವಿಜ್ಞಾನದ ಶಬ್ದಾರ್ಥಗಳು ಅಂತೇನದಲ್ಲ, ಈ ಶಬ್ದಾರ್ಥವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇಲ್ಲಿ ನಾನು ನಿಮ್ಗೆ ಈಗಾಗಲೇ ಹೇಳಿದಂತೆ ಕನ್ನಡದಲ್ಲಿ ಶಬ್ದಾರ್ಥ ಏನಾಗ್ತದೆ, ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಏನಾಗ್ತದೆ, ಮತ್ತು ಗ್ರೀಕ್ ಭಾಷೆ ಮೂರು ಭಾಷೆಯಲ್ಲಿ ಅದರ ಅರ್ಥ ಏನಾಗ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಲ್ಲಿ ಕನ್ನಡದಲ್ಲಿರುವಂಥ ಶಬ್ದಾರ್ಥವನ್ನು ನೋಡ್ಕೊಳ್ರಿ. ಕನ್ನಡದಲ್ಲಿ ಮನೋವಿಜ್ಞಾನ ಏನದಲ್ಲ, ಇದು ಎರಡು ಶಬ್ದಗಳಿಂದ ಕೂಡದ. ಒಂದು ಮನೋ ಅಂತ ಹೇಳಿ ಕೂಡದ, ಒಂದು ಎರಡನೇದು ವಿಜ್ಞಾನ. ಈ ಎರಡೂ ಶಬ್ದಗಳು ಸೇರಿ ಮನೋವಿಜ್ಞಾನ ಅಂತ ಹೇಳಿ ಆಗ್ಯದ. ಇದ್ರಾಗ ಮನೋ ಅಂತಂದ್ರೆ ಮನಸ್ಸು, ಮತ್ತು ವಿಜ್ಞಾನ ಅಂತ ಏನು ಬರ್ತದಲ್ಲ, ವಿಜ್ಞಾನಕ್ಕೆ ನಾವು ಬಹಳಷ್ಟು ಅರ್ಥವನ್ನು ಕೊಡ್ತೇವೆ. ಏನೆಲ್ಲ ಕೊಡ್ತೇವೆ ಅಂತ ಅನ್ನೋದು ನೋಡ್ರಿ. ಇಲ್ಲಿ ವಿಜ್ಞಾನ ಅನ್ನೋದು ಯಾವುದಕ್ಕೆ ನಾವು ವಿಜ್ಞಾನ ಅಂತೇವೆ ಅಂದ್ರೆ, ಯಾವುದು ನಿಖರವಾಗಿದಲ್ಲ, ಅಂದ್ರೆ ವಿಷಯ ಸ್ಪಷ್ಟವಾಗಿದಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ? ವಿಜ್ಞಾನ ಅಂತ ಹೇಳಿ ಕರಿತೀವಿ. ಯಾವ ವಿಷಯವನ್ನ ಪ್ರಯೋಗಕ್ಕೆ ಒಳಪಡಿಸ್ಲಿಕ್ಕೆ ಸಾಧ್ಯ ಅದಲ್ಲ, ಅದನ್ನ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಯಾವ ವಿಷಯವನ್ನ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತೀವಲ್ಲ, ಅದನ್ನ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಯಾವ ವಿಷಯವನ್ನ ಅತಿ ವಸ್ತುನಿಷ್ಠವಾಗಿ ಪ್ರಸ್ತಾಪಿಸಲಿಕ್ಕೆ ಸಾಧ್ಯ ಅದಲ್ಲ, ಅದನ್ನ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಯಾವುದನ್ನ ಆಧಾರ ಸಹಿತವಾಗಿ ಹೇಳಲಿಕ್ಕೆ ಸಾಧ್ಯ ಅದಲ್ಲ, ಅದನ್ನ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸೊ ವಿಜ್ಞಾನ ಅಂತಂದ್ರೆ ಒಂಚೂರು ಸುಳ್ಳು ಇರಲಾರ್ದಂಥ ವಿಷಯ ಏನದಲ್ಲ, ಅದು ವಿಜ್ಞಾನ ಅಂತ ಹೇಳಿ ಅನಿಸ್ಕೊಳ್ತದ. ಅಲ್ಲಿ ಕಲ್ಪನೆ ಮತ್ತು ಊಹೆಗಳಿಗೆ ಅವಕಾಶ ಇರೋದಿಲ್ಲ, ಅದಕ್ಕೆ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮನೋ ಅಂದ್ರೆ ಮನಸ್ಸು, ಮತ್ತು ವಿಜ್ಞಾನ ಅಂತಂದ್ರೆ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ವಿಷಯ ಯಾವುದಲ್ಲ, ಅದನ್ನ ನಾವು ಅಭ್ಯಾಸ ಮಾಡುವಂಥದ್ದಲ್ಲ, ಅದನ್ನ ನಾವು ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಇಲ್ಲಿ ಎರಡು ಶಬ್ದಗಳನ್ನ ತಾವು ನೆನಪಿಟ್ಕೊಳ್ಬೇಕು ಕನ್ನಡದಲ್ಲಿ, ಮನೋ ಮತ್ತು ವಿಜ್ಞಾನ. ಮನೋ ಅಂದ್ರೆ ಮನಸ್ಸು, ವಿಜ್ಞಾನ ಅಂತಂದ್ರೆ ಯಾವ ವಿಷಯವನ್ನ ನಿಖರವಾಗಿ ಸ್ಪಷ್ಟವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಸ್ತುನಿಷ್ಠವಾಗಿ ಮತ್ತು ಆಧಾರ ಸಹಿತವಾಗಿ ಹೇಳಿಕ್ಕೆ ಸಾಧ್ಯದಲ್ಲ, ಅದನ್ನ ನಾವು ವಿಜ್ಞಾನ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಇದನ್ನ ನೋಡಿದ ಕೂಡಲೇ ನಿಮಗೆ ಒಂದು ವಾಕ್ಯ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮನಸ್ಸಿನ ಕುರಿತು ಅಧ್ಯಯನ ಮಾಡುವುದು ಎಂದರ್ಥ. ಕನ್ನಡದಾಗ ಏನದಲ್ಲ ಈ ಶಬ್ದ ಏನನ್ನು ಹೇಳ್ತದೆ ಹೇಳ್ರಿ? ಯಾವ ವಿಷಯ ಮನಸ್ಸಿನ ಕುರಿತು ಅಭ್ಯಾಸ ಮಾಡ್ತದಲ್ಲ, ಅದನ್ನ ನಾವು ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಇದು ಕನ್ನಡದ ಶಬ್ದಾರ್ಥ ಆಯ್ತು. ಇನ್ನ ಆಂಗ್ಲ ಭಾಷೆಯ ಶಬ್ದಾರ್ಥ ನೋಡ್ಕೊಳ್ರಿ. ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಅಂತ ಹೇಳಿ ಕರಿತೀವಿ ನಾವು ಮನೋವಿಜ್ಞಾನಕ್ಕೆ. ಇದರಲ್ಲಿ ಎರಡು ಶಬ್ದಗಳದಾವ, ಒಂದು ಸೈಕೋ ಮತ್ತು ಇನ್ನೊಂದು ಲಾಜಿ ಅಂತ ಹೇಳಿ. ಒಂದೇದು ಯಾವ್ದು ಹೇಳ್ರಿ? ಸೈಕೋ, ಎರಡನೇದು ಲಾಜಿ. ಇವೆರಡೂ ಶಬ್ದಗಳು ಸೇರಿ ಸೈಕಾಲಜಿ ಅಂತ ಆಗ್ಯದ. ಸೈಕೋ ಅಂತಂದ್ರ ಮೈಂಡ್, ಸೈಕೋ ಅಂತಂದ್ರ ಮೈಂಡ್. ಮೈಂಡ್ ಅಂದ್ರೆ ಏನು ಹೇಳ್ರಿ? ಮನಸ್ಸು ಅಂತಂದ್ರೆ. ಓಕೆ, ಮೈಂಡ್ ಅಂದ್ರೆ ಮನಸ್ಸು. ಆಮೇಲೆ ಲಾಜಿ ಅಂತಂದ್ರ ಸ್ಟಡಿ, ಸ್ಟಡಿ ಅಂತಂದ್ರ
ಅಧ್ಯಯನ. ಸೊ ಕನ್ನಡದ ಏನು ಶಬ್ದಾರ್ಥ ಅದಲ್ಲ ಅದ ಇದು ಕೂಡ ಸೂಚಿಸ್ತದೆ. ಓಕೆ, ಸೈಕಾಲಜಿ ಅನ್ನೋದು ಈ ಶಬ್ದದಿಂದ ಕೂಡದ. ಸೊ ಮನಸ್ಸನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅನ್ನೋ ವಾಕ್ಯ ಏನದಲ್ಲ ಅದು ಇದಕ್ಕೆ ಹೊಂದಿಕೆ ಆಗುವಂತಹ ಒಂದು ವಿಚಾರ. ಇನ್ನು ಮೂಲ ಶಬ್ದ ಗ್ರೀಕ್ ಶಬ್ದ ಅದಲ್ಲ, ಆ ಗ್ರೀಕ್ ಶಬ್ದದ ಕುರಿತು ನಾವು ತಿಳಿದುಕೊಳ್ಳೋಣ. ಗ್ರೀಕ್ ಭಾಷೆಯ ಶಬ್ದಾರ್ಥ. ಈ ಗ್ರೀಕ್ ಭಾಷೆಯ ಶಬ್ದಾರ್ಥ ಏನದಲ್ಲ ಇದನ್ನ ತಾವು ನೋಡ್ತಾ ಹೋಗ್ರಿ. ಮೊದಲನೇದು ಇದರಲ್ಲಿ 2 ಶಬ್ದಗಳು ಇದರಲ್ಲಿ ಕೂಡ ಅದಾವ. ಒಂದನೇದು ಸೈಖೆ ಅಥವಾ ಸೈಕಿ ಅಂತ ಹೇಳಿ ಕರಿತೀವಿ. ಒಂದನೇದು ಸೈಖೆ ಅಥವಾ ಸೈಖಿ ಅಂತ ಹೇಳಿ ಕೂಡ ಉಚ್ಚಾರ ಮಾಡ್ತೀವಿ. ಪಿ ನಾವು ಬರಿಬೇಕಾದ್ರೆ PS ಸೈಕಾಲಜಿ ಅಂತ ಹೇಳಿ ಬರಬೇಕಾದ್ರೆ ನಾವು ಇಂಗ್ಲೀಷ್ನಾಗ ಬರ್ದು ತೋರಿಸ್ತಾ ನೋಡ್ರಿ ನಿಮ್ಗೆ ಇಲ್ಲಿ. ಒಂದನೇದು PSYCHE ಅಂತ ಬರ್ತೀವಿ. ಸೊ ಈ ಸೈಕಿ ಅಂತ ಹೇಳಿ ಈ ರೀತಿನೂ ಉಚ್ಚಾರ ಮಾಡ್ತೇವೆ, ಸೈಕಿ ಅಂತ ಕೂಡ ಉಚ್ಚಾರ ಮಾಡ್ತೀವಿ. ಎರಡನೇ ಶಬ್ದ ಲೋಗಸ್ ಅಂತದ. ಈ 2 ಶಬ್ದಗಳು ಸೇರಿ ಸೈಕಾಲಜಿ ಅಂತ ಹೇಳಿ ನಾವು ಗ್ರೀಕ್ ಭಾಷೆಯಲ್ಲಿ ಇದನ್ನ ಕರಿತೀವಿ. ಇಲ್ಲಿ ಸೈಕೆ ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಅರ್ಥ ಬೇರೆ ಆಗ್ತದ. ಮೂಲ ಪದ ಗ್ರೀಕದಲ್ಲಿ ಏನದಲ್ಲ ಅಲ್ಲಿ ಸೈಕೆ ಅಂತಂದ್ರೆ ಆತ್ಮ ಅಂತ ಹೇಳಿ ಕರಿತದ. ಆಮೇಲೆ ಎರಡನೇದು ಲೋಗೋಸ್ ಅಂತ ಏನದಲ್ಲ ಅದು ಅಧ್ಯಯನ ಅಥವಾ ವಿಜ್ಞಾನ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಓಕೆ, ಸೊ ಇಲ್ಲಿ ಈ 2 ಶಬ್ದಗಳು ಏನದಲ್ಲ ಇದನ್ನ ನೀವು ಅತಿ ಹೆಚ್ಚಾಗಿ ನೆನಪಿಡಬೇಕು. ಯಾವ್ದು ಹೇಳ್ರಿ? ಸೈಕೆ ಮತ್ತು ಲೋಗಸ್. ಬಹಳಷ್ಟು ಎಕ್ಸಾಮ್ದಲ್ಲಿ ಗ್ರೀಕ್ ಭಾಷೆಯ ಮೂಲ ಪದ ಏನದಲ್ಲ ಅದ್ರ ಕುರಿತಾಗಿ ಕೇಳ್ತಾರೆ ಹೊರತು ಕನ್ನಡದ ಶಬ್ದಗಳು ಮತ್ತು ಇಂಗ್ಲಿಷ್ ಶಬ್ದಗಳು ಏನದಲ್ಲ ಅದನ್ನ ಹೆಚ್ಚಾಗಿ ಕರೆಯಂಗಿಲ್ಲ. ಯಾಕಂದ್ರೆ ಅವು ಎರಡೂ ಕೂಡ ಟ್ರಾನ್ಸ್ಲೇಷನ್ ಆಗಿದ್ದಂಥ ಶಬ್ದಗಳದಾವು. ಉಗಮ ಅಂತ ಏನು ಬರ್ತದಲ್ಲ ಅವಾಗ ಮೂಲ ಭಾಷೆಯ ಪದಗಳೇನಲ್ಲ ಅದನ್ನು ನೆನಪಿಡಬೇಕು. ಸೊ ಮನೋವಿಜ್ಞಾನದ ಮೂಲ ಭಾಷೆಯ ಪದಗಳು ಯಾವ್ದು ಕೇಳಿದ್ರೆ ಒಂದು ಸೈಕೆ ಮತ್ತು ಇನ್ನೊಂದು ಲೋಗಸ್. ಈ 2 ಶಬ್ದಗಳು ಸೇರಿ ಸೈಕಾಲಜಿ ಅನ್ನೋ ಒಂದು ಶಬ್ದ ತಯಾರಾಗಿದೆ, ಪದ ತಯಾರಾಗಿದೆ. ಸೊ ಸೈಕೆ ಅಂದರೆ ಆತ್ಮ, ಲೋಗಸ್ ಅಂತಂದ್ರೆ ಅಧ್ಯಯನ ಅಥವಾ ವಿಜ್ಞಾನ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಇನ್ನು ನೋಡ್ರಿ ಆರಂಭದಲ್ಲಿ ಈಗ ಆತ್ಮ ಅನ್ನೋ ಶಬ್ದ ಬಂತಲ್ಲ. ಸೊ ಈ ಪ್ರಾಚೀನ ಗ್ರೀಕ್ ದೇಶದಲ್ಲಿ ಪ್ರಾಚೀನ ಕಾಲದಿಂದನೂ ಕೂಡ ಎಲ್ಲ ತತ್ವಶಾಸ್ತ್ರದಿಂದಲೂ ಆತ್ಮದ ಕುರಿತ ಏನು ಅಧ್ಯಯನ ಮಾಡ್ತೇವಲ್ಲ ಅದನ್ನ ಮನೋವಿಜ್ಞಾನ ಅಂತ ಹೇಳ್ತಾ ಬಂದ್ರು. ಹಾಗಾದ್ರೆ ಯಾರ ಕಾಲಿಂದ ಅದನ್ನ ನಾವು ಮನೋವಿಜ್ಞಾನ ಅಂತ ಹೇಳಿ ಆತ್ಮದ ಕುರಿತ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಅನ್ನೋದು ನೋಡ್ಬೇಕು. ಸೊ ಮೊದಲನೇ ಡೆಫಿನೇಷನ್ ಇಲ್ಲಿ ಬಿ ಪಾಠದ ಅಭ್ಯಾಸ ಮಾಡ್ತಾ ಇದೀವಿ ನಾವು. ಮನೋವಿಜ್ಞಾನದ ಪ್ರಾಚೀನ ವ್ಯಾಖ್ಯೆಗಳು ಅಂತೇಳಿ ಇದರಲ್ಲಿ 2 ರೀತಿ ಬರ್ತಾವ ಅಂತ ಹೇಳಿದೆಲ್ಲ. ಮನೋವಿಜ್ಞಾನದ ಕುರಿತು ಪ್ರಾಚೀನ ವ್ಯಾಖ್ಯೆಗಳು ಬೇರೆ ಮತ್ತು ಆಧುನಿಕ ಮನೋವಿಜ್ಞಾನಗಳು ನೀಡಿದಂತಹ ವ್ಯಾಖ್ಯೆಗಳು ಬೇರೆ. ಇದ್ರಾಗ ಮೊದಲನೇದು ನೋಡ್ರಿ ಏನ್ಷಿಯಂಟ್ ಡೆಫಿನೇಷನ್ಸ್ ಆಫ್ ಸೈಕಾಲಜಿ ಅಂತ ಏನದಲ್ಲ ಅದರ ಮೊದಲನೇದು ಆತ್ಮದ ಕುರಿತ ಅಧ್ಯಯನವೇ ಮನೋವಿಜ್ಞಾನ, ಸ್ಟಡಿ ಆಫ್ ಸೋಲ್. ಅಂದ್ರೆ ಇಲ್ಲಿ ಆತ್ಮ ಅನ್ನೋದು ಏನದಲ್ಲ ಇದನ್ನು ಪ್ರಾಚೀನ ಕಾಲದಿಂದನೂ ಕೂಡ ಅಧ್ಯಯನ ಮಾಡುವಂತ ಕ್ರಿಯೆಯಲ್ಲಿ ಯಾರು ತೊಡಗಿದ್ರು? ತತ್ವಶಾಸ್ತ್ರ ತೊಡಗಿದ್ರು. ಸೊ ಇಲ್ಲಿ ಮೊದಲನೇದು ಈ ಮನೋವಿಜ್ಞಾನವನ್ನ ಆತ್ಮದ ಶಾಸ್ತ್ರ ಅಂತ ಹೇಳಿ ಕರೆದ್ರಲ್ಲ ಅತ್ಯಂತ ಪ್ರಾಚೀನ ತತ್ವಜ್ಞಾನಿಗಳು ಕರೆದಿದ್ದಾರೆ. ಅಂಥವರಲ್ಲಿ ಮೊದಲ ತತ್ವಜ್ಞಾನಿ ಅನಿಸ್ಕೊಂಡಂತಹ ಡೆಮೋಕ್ರೈಟಸ್, ಇಲ್ಲಿ ಒಂದು ಪಿಕ್ಚರ್ ಕೊಡ್ತೇನೆ ನೋಡ್ರಿ. ಡೆಮೋಕ್ರೈಟಸ್ ಇರಲಿ ಅಥವಾ ಸಾಕ್ರೆಟಿಸ್ ಇರಲಿ, ಆಮೇಲೆ ಪ್ಲೇಟೋ ಇರಲಿ, ಅರಿಸ್ಟಾಟಲ್ ಇರಲಿ, ಈ ಆರಂಭದ ತತ್ವಜ್ಞಾನಿಗಳು ಏನು ಬರ್ತಾರಲ್ಲ ಈ 4 ಜನರಿಂದ ಆರಂಭಗೊಂಡು ನಂತರ ಬರುವಂತಹ ಸುಮಾರು 16ನೇ ಶತಮಾನ ತನಕ ಬರುವಂತ ಎಲ್ಲಾ ತತ್ವಶಾಸ್ತ್ರದಿಂದಲೂ ಕೂಡ ಮನೋವಿಜ್ಞಾನವನ್ನ ಏನಂತ ಕರೆದ್ರೆ ಹೇಳ್ರಿ? ಆತ್ಮದ ಶಾಸ್ತ್ರ ಅಥವಾ ಆತ್ಮದ ಕುರಿತು ಅಧ್ಯಯನ ಮಾಡುವಂತಹ ವಿಷಯವನ್ನ ಮನೋವಿಜ್ಞಾನ ಅಂತ ಹೇಳಿ ಅವರು ಕರೀಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ಲೇಟೋನಿಂದ ಹಿಡಿದು ಡೆಕಾರ್ಟೆ ತನಕನೂ ಕೂಡ, ಡೆಕಾರ್ಟೆ ಅಥವಾ ಡೆಕಾರ್ಟ್ ಅಂತ ಹೇಳ್ಕೊಡಿದಾನೆ. ಸೊ ಡೆಕಾರ್ಟೆ ತನಕನೂ ಎಲ್ಲರೂ ಕೂಡ ಆತ್ಮವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನ ಮನೋವಿಜ್ಞಾನ ಅಂತ ಹೇಳಿ ಕರೆದ್ರು. ಆತ್ಮವನ್ನ ಪರಿಶೋಧಿಸುವ ವಿಜ್ಞಾನ ಅಂತ ಕೂಡ ಇದಕ್ಕೆ ಕರೆದ್ರು. ಇದಾದ ಕೂಡಲೇ ಏನಾಯ್ತಂದ್ರೆ ವ್ಯಾಖ್ಯೆಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ಲಿಕ್ಕೆ ಶುರು ಆಯಿತು. ಯಾಕಂದ್ರೆ ಆತ್ಮದ ಕುರಿತು ಪರಿಶೋಧಿಸುವ ವಿಜ್ಞಾನ ಅಂತ ಹೇಳಿ ಇವರೆಲ್ಲರೂ ಏನು ಕರೆದ್ರಲ್ಲ, ಇದು ಸುಮಾರು ವರ್ಷಗಳ ತನಕ ಮನೋವಿಜ್ಞಾನ ಅಂದ್ರೆ ಆತ್ಮದ ಕುರಿತ ಅಧ್ಯಯನ ಅಂತ ಹೇಳಿ ನಡೀತು. ಆದ್ರೆ ಕಾಲ ಕಳೆದಂತೆ ಕೆಲವೊಂದಿಷ್ಟು ಟೀಕೆಗಳ ಆರಂಭವಾದವು. ಅಂತಲ್ಲಿ ಟೀಕಾಕಾರರ ನಾಯಕ ಅಂದ್ರೆ ಆ ಹಳೆ ಕಾಲದ ವ್ಯಾಖ್ಯಾನ ಇತ್ತಲ್ಲ, ಮನೋವಿಜ್ಞಾನ ಅಂದ್ರೆ ಆತ್ಮದ ಕುರಿತು ಅಧ್ಯಯನ ಅಂತೇಳಿ, ಅದು ಸುಳ್ಳದ, ಅದು ಅಲ್ವೇ ಅಲ್ಲ, ಅದು ನಾನು ಕೇಳುವಂಥ ಪ್ರಶ್ನೆಗೆ ಅದ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಈ ಟೀಕಾಕಾರರ ನಾಯಕನಾದಂತಹ
ಕೇಂಟ್ ಅಥವಾ ಕಾಂಟ್ ಅಂತ ಹೇಳಿ ಕೂಡ ಕರೀತಾರೆ. ನೀವು ಯಾವ ಬೇಕಾದ್ರೂ ವಿಚಾರ ಮಾಡ್ಬೋದು. ಪುಸ್ತಕದಾಗ ಎರಡೂ ರೀತಿ ಅದ್ರ ವಿಚಾರಗಳಿದಾವ. ಕಾಂಟ್. ಸೊ ಈ ಕಾಂಟ್ ಏನದಲ್ಲ, ಟೀಕಾಕಾರರ ನಾಯಕ ಈತ ಇಮ್ಯಾನ್ಯುಯಲ್ ಕಾಂಟ್ ಅಂತ ಹೇಳಿ ಈತನನ್ನು ಕರಿತೀವಿ. ಈತ ಯಾರು ಮನೋವಿಜ್ಞಾನವನ್ನ ಆತ್ಮದ ವಿಜ್ಞಾನ ಅಥವಾ ಆತ್ಮದ ಶಾಸ್ತ್ರ ಅಂತ ಹೇಳಿ ಕರೆದಿದ್ರಲ್ಲ, ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಈತ ಕೇಳಿದಂಥ ಪ್ರಶ್ನೆಗಳಲ್ಲಿ ಮೊದಲನೇದು ಯಾವುದಂತಂದ್ರೆ, ಆತ್ಮ ಎಂದರೇನು? ಕೊನೆ ಪ್ರಶ್ನೆ. ಎರಡನೇದು, ಅದರ ಗುಣಲಕ್ಷಣಗಳೇನು? ಆತ್ಮದ ಗುಣಲಕ್ಷಣಗಳೇನು? ಆತ್ಮ ದೇಹದ ಯಾವ ಭಾಗದಲ್ಲಿದೆ? ಇದು ಮೂರನೇ ಪ್ರಶ್ನೆ. ನಾಲ್ಕನೇದು, ಅದು ಕಣ್ಣಿಗೆ ಕಾಣುತ್ತದೆ, ಅಂದ್ರೆ ಆತ್ಮ ಕಣ್ಣಿಗೆ ಕಾಣ್ತದೇನ? ಈ 4 ಪ್ರಶ್ನೆಗಳು. ಒಂದು ಪ್ರಶ್ನೆ ಬರೋದಿಲ್ಲ, ತಾವು ಬರ್ಕೊಳ್ಬೇಕು. ಆತ್ಮ ದೇಹದ ಯಾವ ಭಾಗದಲ್ಲಿದೆ ಅನ್ನೋದನ್ನ ತಾವು ನೋಟ್ ಮಾಡ್ಕೊಳ್ರಿ. ಸೊ ಈ 4 ಪ್ರಶ್ನೆಗಳನ್ನ ಕೇಳಿದ ಕೂಡಲೇ ಈ ಮೊದಲೇ ಏನು ತತ್ವಶಾಸ್ತ್ರ ಇದ್ರಲ್ಲ ಅವರೆಲ್ಲರೂ ಕೂಡ ಆತ್ಮದ ಕುರಿತ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ್ರಲ್ಲ, ಅವ್ರ ಬಳಿಗೆ ಈ 4 ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಇರಲಿಲ್ಲ. ಕಾಂಟ್ನನ್ನು ಸಮಾಧಾನಪಡಿಸುವಂತಹ ಉತ್ತರಗಳು ಅವರ ಬಳಿ ಇರಲಿಲ್ಲ. ಯಾರ್ಯಾರು ಆತ್ಮದ ಕುರಿತ ಅಧ್ಯಯನ ಮನೋವಿಜ್ಞಾನ ಅಂತ ಹೇಳ್ತಿದ್ರು ಅವ್ರ ಬಳಿ ಇರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಮನೋವಿಜ್ಞಾನ ಈ ಕಾಂಟ್ ಅಥವಾ ಕ್ಯಾಂಟ್ನಿಂದ ತನ್ನ ಆತ್ಮವನ್ನು ಕಳೆದುಕೊಳ್ಳುವಂಥ ಪ್ರಸಂಗ ಒದಗಿ ಬಂದಿತು. ಅಂದ್ರೆ ಆತ್ಮವನ್ನು ಕಳೆದುಕೊಳ್ಳೋದಂದ್ರೆ ಏನು ಹೇಳ್ರಿ, ಇನ್ನು ಮುಂದೆ ಆ ಕಾಂಟ್ರ ನಂತರ ಬರುವಂಥ ಮನೋವಿಜ್ಞಾನಿಗಳು ಯಾರಿದಾರಲ್ಲ ಅವ್ರು ಯಾರು ಕೂಡ ಆತ್ಮದ ಕುರಿತ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿಲ್ಲ. ಹೀಗಾಗಿ ಯಾವಾಗ ಆತ್ಮದ ಕುರಿತು ಆತ್ಮವನ್ನು ಮನೋವಿಜ್ಞಾನ ಕಳ್ಕೊಳ್ತಲ್ಲ, ಎರಡನೇ ವ್ಯಾಖ್ಯೆ ಒಂದು ಪ್ರಾರಂಭವಾಯಿತು. ಅವಾಗ ಆ ವ್ಯಾಖ್ಯೆ ಯಾವುದಂತಂದ್ರೆ, ಮನಸ್ಸನ್ನು ಕುರಿತ ಅಧ್ಯಯನವೇ ಮನೋವಿಜ್ಞಾನ, ದ ಸ್ಟಡಿ ಆಫ್ ಮೈಂಡ್. ಮನಸ್ಸನ್ನು ಕುರಿತ ಅಧ್ಯಯನ ಯಾವುದು ಮಾಡ್ತದಲ್ಲ ಆ ವಿಷಯವನ್ನ ಮನೋವಿಜ್ಞಾನ ಅನ್ಲಿಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಇದನ್ನ ಶುರು ಮಾಡಿದವರು ಯಾರು ಅಂತಂದ್ರೆ ರೇನೆ ಡೆಕಾರ್ಟ್ ಅಂತೇಳಿ 17ನೇ ಶತಮಾನದಲ್ಲಿ ಇರುವಂತಹ ಒಬ್ಬ ಮನೋವಿಜ್ಞಾನಿ ಏನಿದಲ್ಲ, ಈತ ಈ ಮನೋವಿಜ್ಞಾನ ಅಂದ್ರೆ ಮನಸ್ಸಿನ ಕುರಿತ ಅಧ್ಯಯನ ಅಂತ ತಿಳ್ಕೊಂಡು ಹೇಳ್ದ. ಮತ್ತು ಅದಷ್ಟೇ ಅಲ್ಲ, ಆತ ಈ ರೆನೆ ಡೆಕಾರ್ಟ್ ಏನದಲ್ಲ, ಈತ ಮನಸ್ಸು ಮತ್ತು ದೇಹದ ನಡುವಿನ ವ್ಯತ್ಯಾಸ ಏನದಲ್ಲ ಅದನ್ನು ಕೂಡ ಸ್ಪಷ್ಟಪಡಿಸಿದ ರೆನೆ ಡೆಕಾರ್ಟ್. ಹಾಗಾದ್ರೆ ನಾವು ಏನು ಸ್ಪಷ್ಟಪಡಿಸಿದ ಅನ್ನೋದು ನೋಡ್ರಿ, ಮನಸ್ಸು ಯೋಚನೆಯ ಲಕ್ಷಣಗಳನ್ನು ಹೊಂದಿರ್ತದೆ. ಮನಸ್ಸು ಏನು ಮಾಡ್ತದೆ ಹೇಳ್ರಿ, ಯೋಚನೆಯ ಲಕ್ಷಣಗಳನ್ನು ಹೊಂದಿರ್ತದೆ. ಮತ್ತು ಅದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಯಾವ್ದು ಮಾಡ್ತದೆ ಅಂದ್ರೆ ದೇಹ ಮಾಡ್ತದೆ. ಹೀಗಾಗಿ ಆತನ ಡೆಫಿನೇಷನ್ ಏನು ಹೇಳ್ರಿ, ಮನಸ್ಸು ಯೋಚನೆಯ ಲಕ್ಷಣಗಳನ್ನು ಹೊಂದಿದ್ದರೆ ಅದು ಕಾರ್ಯರೂಪಕ್ಕೆ ಬರುವ ವ್ಯಾಪ್ತಿಯನ್ನು ದೇಹ ಲಕ್ಷಣವಾಗಿ ಹೊಂದಿರ್ತದೆ ಅಂತ ತಿಳ್ಕೊಂಡ ಒಂದು ವ್ಯಾಖ್ಯಾನ ಕೊಡ್ತಾನೆ. ಇದರಿಂದ ಕ್ಲಿಯರ್ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ಮನಸ್ಸು ಯೋಚನೆ ಮಾಡ್ತದೆ ಈ ಪೆನ್ನಿನಿಂದ ಬರಿಬೇಕು ಅಂತ ತಿಳ್ಕೊಂಡು. ಸೊ ಯೋಚನೆ ಯಾವ್ದು ಮಾಡ್ತು, ಮನಸ್ಸು ಮಾಡ್ತು. ಬರ್ದಿದ್ದು ಯಾವುದು, ನನ್ನ ಕೈ ಯಾವುದು, ದೇಹದ ಒಂದು ಭಾಗ. ಹೀಗಾಗಿ ಮನಸ್ಸು ಯೋಚಿಸಿದ್ರೆ ಅದು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಏನದಲ್ಲ ಅದು ದೇಹ ಮಾಡ್ತದೆ. ಇದ ಮನಸ್ಸು ಮತ್ತು ದೇಹಕ್ಕೆ ಇರುವಂಥ ಡಿಫ್ರೆನ್ಸ್ ಅಂತ ತಿಳ್ಕೊಂಡ ಯಾರು ಹೇಳ್ತಾರೆ ಹೇಳ್ರಿ, ರೇನೆ ಡೆಕಾರ್ಟ್ ಹೇಳ್ತಾನೆ. ಹೀಗಾಗಿ ಮೊದಲು ಆತ್ಮದ ಕುರಿತು ಅಧ್ಯಯನ ಅಂತಲ್ಲ ಅದನ್ನೆಲ್ಲ ಫಾಲೋವರ್ಸ್ ಬಿಡ್ತಾರೆ. ಮನಸ್ಸನ್ನು ಕುರಿತು ಅಧ್ಯಯನ ಮಾಡೋದೇನದಲ್ಲ ಇದ ಮನೋವಿಜ್ಞಾನ ಅಂತ ತಿಳ್ಕೊಂಡ ಮತ್ತು ಮನೋವಿಜ್ಞಾನಿಗಳು ಈ ಡೆಫಿನೇಷನ್ ಹಿಂದೆ ಹೋಗ್ತಾರೆ. ಆಮೇಲೆ ಸಾಕಷ್ಟು ಜನರು ಕೂಡ ಇದನ್ನು ಒಪ್ಕೊಳ್ತಾರೆ ಹೇಳ್ಕೇನ. ಬಟ್ ಇದು ಕೂಡ ಬಹಳ ದಿವಸಗಳ ಕಾಲ ಉಳಿಯೋದಿಲ್ಲ ಈ ವಾಕ್ಯ. ಇದನ್ನ ಮತ್ತೆ ಟೀಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಟೀಕಾಕಾರ ನಾಯಕ ಯಾರಂದ್ರೆ ವ್ಯಾಟ್ಸನ್ ಅಂತೇಳಿ, JB ವ್ಯಾಟ್ಸನ್ ಅಂತೇಳಿ ಇಲ್ಲಿ ಇರೋದ ನೋಡ್ರಿ ಫೋಟೋದ. ಸೊ ಈ JB ವ್ಯಾಟ್ಸನ್ ಏನದಲ್ಲ ಅಮೆರಿಕಾದ ಮನೋವಿಜ್ಞಾನಿ. ಈತ ಮತ್ತು ಪ್ರಶ್ನೆ ಏನು ಕೇಳ್ತಾನೆ, ಯಾರಿಗೆ, ಯಾರು ಮನೋವಿಜ್ಞಾನವನ್ನ ಮನಸ್ಸಿನ ವಿಜ್ಞಾನ ಅಥವಾ ಮನಸ್ಸಿನ ಅಧ್ಯಯನ ಅಂತ ಹೇಳಿ ಕರಿತಿದ್ರಲ್ಲ ಅವರಿಗೆ ಪ್ರಶ್ನೆ ಏನು ಕೇಳ್ತಾನೆ. ಏನು ಪ್ರಶ್ನೆ ಕೇಳ್ತಾನಂದ್ರೆ, ಒಂದೇದು ಆಧುನಿಕ ಮನೋವಿಜ್ಞಾನ ಏನದಲ್ಲ ಅದು ಮನಸ್ಸಿನ ಅಸ್ತಿತ್ವವನ್ನು ಒಪ್ಕೊಳ್ಳಂಗಿಲ್ಲ. ಮನಸ್ಸಿನ ಅಸ್ತಿತ್ವ ಐತೆ ಅನ್ನೋದ ಆಧುನಿಕ ಮನೋವಿಜ್ಞಾನ ಒಪ್ಕೊಳ್ಳಂಗಿಲ್ಲ. ಹಾಗಾದ್ರೆ ನಿಮ್ಮ ಡೆಫಿನಿಷನ್ ಸುಳ್ಳಾಗ್ತದೆ. ಇದು ಆತನ ಒಂದು ಪ್ರಶ್ನೆ. ಎರಡನೇದು ಏನಂತಂದ್ರೆ, ಮನಸ್ಸು ಚಂಚಲವಾಗ್ಯದ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ ಅಂತ ತಿಳ್ಕೊಂಡು ಹೇಳ್ದ. ಅದು ಅಷ್ಟೇ ಕರೆಯದ, ನನ್ನ ಮನಸ್ಸಿದ್ದಂಗೆ ನಿಮ್ದಿರಂಗಿಲ್ಲ, ನಿಮ್ಮದಿದ್ದಂಗೆ ಇನ್ನೊಬ್ರದ್ದು ಇರಂಗಿಲ್ಲ. ಸೊ ಈ ಮನಸ್ಸು ಚಂಚಲವಾಗಿರೋದ್ರಿಂದ ಇದನ್ನು ಪ್ರಯೋಗಕ್ಕೆ ಒಳಪಡಿಸಕ್ಕೆ ಸಾಧ್ಯ ಇಲ್ಲ ಮತ್ತು ವಸ್ತುನಿಷ್ಠವಾಗಿ ಇದನ್ನು ಅಧ್ಯಯನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವ್ದು ಚಂಚಲ ಇರ್ತದೆ, ಕ್ಷಣದಿಂದ ಕ್ಷಣಕ್ಕೆ ಬದಲಾವಣೆ ಆಗ್ತದಲ್ಲ ಅದನ್ನು ನಾವು ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿಖರವಾಗಿ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಮನಸ್ಸಿನ ಕುರಿತು ಅಧ್ಯಯನ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ ಅಂತ ತಿಳ್ಕೊಂಡು ಎರಡನೇದ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಮೂರನೇದು ಏನಂತಂದ್ರೆ, ಸೊ ಮೂರನೇದು ನೋಡ್ರಿ, ಇದು ಕೇವಲ ಶಾಸ್ತ್ರ, ಪ್ರಮಾಣಬದ್ಧ ವಿಜ್ಞಾನವೆಂಬ ಸ್ಪಷ್ಟನೆ ಇಲ್ಲ.
ಒಂದು ಶಾಸ್ತ್ರಕ್ಕೂ ಮತ್ತು ವಿಜ್ಞಾನಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಆಗ್ತದೆ. ಹೀಗಾಗಿ ಇದು ನಾವು ಕೇವಲ ಒಂದು ಶಾಸ್ತ್ರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು, ಆದ್ರೆ ಇದನ್ನು ವಿಜ್ಞಾನ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ವಿಷಯ ನಿಮ್ಮದು ವಿಷಯಕ್ಕೆ ತಕ್ಕಂತೆ ವ್ಯಾಖ್ಯಾನದಲ್ಲ, ಅದ ಇಲ್ಲಿ ಸೂಟ್ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ 4ನೇದು ಏನಂದ್ರೆ, ಇದು ಪ್ರತ್ಯಕ್ಷವಾದ ಅಧ್ಯಯನ ವಿಷಯವನ್ನು ಒಳಗೊಂಡಿರುವುದಿಲ್ಲ. ಯಾಕಂದ್ರೆ ಮನಸ್ಸನ್ನು ಕುರಿತು ನಾವು ಅಭ್ಯಾಸ ಮಾಡ್ತೇವಂದ್ರೆ ಮನಸ್ಸು ನಮ್ಮ ಕಣ್ಣಿಗೆ ಕಾಣಬೇಕಲ್ಲ. ಸೊ ಮನಸ್ಸು ಕಣ್ಣಿಗೆ ಕಾಣಂಗಿಲ್ಲ. ನಾವು ಹೇಳ್ತೇವೆ ಅಷ್ಟೇ, ನಾನು ಮನಸ್ಸಾಕ್ಷಿಯಾಗಿ ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳ್ತೇವೆ. ಬಟ್ ಆ ಮನಸ್ಸನ್ನು ಯಾರು ನೋಡಿದರು? ಯಾರೂ ನೋಡಿಲ್ಲ. ಹೀಗಾಗಿ ಈ ವ್ಯಾಟ್ಸನ್ನ ಪ್ರಶ್ನೆಗಳನ್ನದಲ್ಲ ಅವು ಸೇಮ್ ಮತ್ತು ಕಾಂಟ್ ಕೇಳಿದಂಥ ಪ್ರಶ್ನೆಗಳಂತನೇ ಮತ್ತೆ ಇಲ್ಲಿ ರಿಪೀಟ್ ಆಗಿಬಿಡ್ತಾವೆ. ಏನಂತಂದ್ರೆ, ಅಲ್ಲಿ ಹಂಗೆ ಆತ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಇಲ್ಲಿ ಮನಸ್ಸು ಅಂದ್ರೆ ಏನು, ಮನಸ್ಸು ದೇಹದ ಯಾವ ಭಾಗದಲ್ಲಿ ಅದ, ಅದರ ಗುಣಲಕ್ಷಣಗಳೇನು, ಇಂಥವೆಲ್ಲ ಕೇಳಕ್ಕೆ ಹೋದ್ರೆ ಮತ್ತು ಕೂಡ ಉತ್ತರಗಳು ಅಸ್ಪಷ್ಟವಾದವು. ಹೀಗಾಗಿ ಅನಿವಾರ್ಯವಾಗಿ ಏನಾಗ್ತದಂದ್ರೆ ಮತ್ತು ಈ ಮನುಷ್ಯನ ಕುರಿತ ಅಧ್ಯಯನ ಏನದಲ್ಲ ಇದು ನಿಂತು ಹೋಗಿಬಿಡ್ತದೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಏನಾಗ್ತದಂದ್ರೆ, ಇಲ್ಲಿ ಮತ್ತೊಂದೇ ಇದೈತೆ ನೋಡ್ರಿ, ವ್ಯಾಟ್ಸನ್ನಿಂದಾಗಿ ಮನೋವಿಜ್ಞಾನವು ತನ್ನ ಮನಸ್ಸನ್ನು ಕಳೆದುಕೊಳ್ತದೆ. ಆತ್ಮವನ್ನು ಯಾರಿಂದ ಕಳೆದುಕೊಂತ ಹೇಳ್ರಿ? ಕಾಂಟ್ರಿನಿಂದ ಕಳೆದುಕೊಳ್ತು. ಮನಸ್ಸನ್ನು ವ್ಯಾಟ್ಸನ್ನಿಂದ ಕಳೆದುಕೊಳ್ತು ಮನೋವಿಜ್ಞಾನ. ಇನ್ನು ಮನೋವಿಜ್ಞಾನ 3ನೇ ವ್ಯಾಖ್ಯೆಯನ್ನು ಪಡೆದುಕೊಳ್ತದೆ. ಈ 3ನೇ ವ್ಯಾಖ್ಯೆ ಯಾವುದಂತಂದ್ರೆ, ಪ್ರಜ್ಞಾವಸ್ಥೆಯ ಕುರಿತ ಅಧ್ಯಯನವೇ ಮನೋವಿಜ್ಞಾನ, ದ ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅಂತೇಳಿ. ಯಾವಾಗ ಜಾಗೃತ ಅವಸ್ಥೆಯಲ್ಲಿ ಇರ್ತೀವಲ್ಲ ಅದನ್ನು ಅಂದ್ರೆ ಪ್ರಜ್ಞಾವಸ್ಥೆ ಅಂದ್ರೆ ಜಾಗೃತ ಅವಸ್ಥೆ, ಎಚ್ಚರದಿಂದಿರುವುದು ಅಂತ ಇರ್ತದೆ. ಇದನ್ನ ವ್ಯಾಖ್ಯಾನ ಕೊಟ್ಟವ್ರು ಯಾರಂತಂದ್ರೆ, ಜರ್ಮನಿಯ ಶ್ರೇಷ್ಠ ದೇಹ ರಚನಾಶಾಸ್ತ್ರಜ್ಞ ಮತ್ತು ತತ್ವಶಾಸ್ತ್ರಜ್ಞ ಆದಂತಹ ವಿಲ್ ಹೆಲ್ಮ್ ಉಂಟ್. ಇದನ್ನು ಒಂದು ಸ್ವಲ್ಪ ನೀವು ಈ ರೀತಿ ಮಾಡ್ಕೊಂಡ್ರೆ, ವಿಲ್ ಹೆಲ್ಮ್ ಉಂಟ್ ಈತ ಏನದಲ್ಲ, ಈತ ಮತ್ತು ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ವಿಲಿಯಂ ಜೇಮ್ಸ್ ಅಂತ ಹೇಳಿ. ಈ ವಿಲಿಯಂ ಜೇಮ್ಸ್ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತ ಹೇಳಿ ಒಂದು ಪುಸ್ತಕವನ್ನು ಬರ್ತಾನೆ 1890ರಲ್ಲಿ. ಈ ಕೊಟ್ಟಿದ್ದ ನೋಡ್ರಿ, ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತೇಳಿ 1890ರಲ್ಲಿ ಬರ್ತಾನೆ. ಅದರಲ್ಲಿ ಈ ಪ್ರಜ್ಞಾವಸ್ಥೆಯ ಕುರಿತ ಅದನ್ನು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾನೆ. ಸೊ ವಿಲ್ ಹೆಲ್ಮ್ ಉಂಟ್ ಮತ್ತು ವಿಲಿಯಂ ಜೇಮ್ಸ್ ಇವರಿಬ್ರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಪ್ರಜ್ಞಾವಸ್ಥೆಯ ಕುರಿತ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಮತ್ತು ಈ ವಿಲ್ ಹೆಲ್ಮ್ ಉಂಟನ ಒಬ್ಬ ಶಿಷ್ಯ ಕೂಡ ಇದ್ದ, ಆತನ ಹೆಸರು E.B. ಟಿಚ್ನರ್ ಅಂತ ಹೇಳಿ. E.B. ಟಿಚ್ನರ್ ಅಥವಾ ಟಿಶ್ನರ್ ಅಂತ ಹೇಳಿ ಕೂಡ ಕನ್ನಡದಲ್ಲಿ ತಾವು ಬರಿಬಹುದು. ಇಲ್ಲಿ ಬರ್ತ ತೋರಿಸ್ತಾ ನೋಡ್ರಿ, E.B. ಟಿಶ್ನರ್ ಅಂತ ಹೇಳಿ ಪುಸ್ತಕದಲ್ಲಿ ಈ ರೀತಿನೂ ಕೂಡ ಕೊಟ್ಟಿರ್ತಾರೆ. ಓಕೆ, ಸೊ ಟಿಚ್ನರ್ ಅಥವಾ ಟಿಶ್ನರ್ ಅಂತ ಹೇಳಿ ಈತ ವಿಲ್ ಹೆಲ್ಮ್ ಉಂಟನ ಒಬ್ಬ ಶಿಷ್ಯನಾಗಿದ್ದ. ಈವ ಅಂತರಾವಲೋಕನ ವಿಧಾನದ ಮೂಲಕ ಪ್ರಜ್ಞಾನ ಸ್ಥಿತಿಯ ಅಧ್ಯಯನವನ್ನು ಮಾಡ್ಬೋದು ಅಂತ ತಿಳ್ಕೊಂಡು ಹೇಳ್ತಾನೆ. ಸೊ ಅಂತರಾವಲೋಕನ ವಿಧಾನ ಅಂತ ಏನದಲ್ಲ, ಆ ಒಂದು ವಿಧಾನಕ್ಕೆ ಕಾರಣೀಕರ್ತದಂಥ ವ್ಯಕ್ತಿ ಯಾರು ಹೇಳ್ರಿ? E.B. ಟಿಶ್ನರ್. ಓಕೆ, ಸೊ ಈ ಎಲ್ಲರಿಂದಾಗಿ ಮನೋವಿಜ್ಞಾನ ಏನದಲ್ಲ ಅದು ಪ್ರಜ್ಞಾವಸ್ಥೆಯ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳಿ ಡೆಫಿನೇಷನ್ ಅನ್ನ ಪಡೆದುಕೊಳ್ತದೆ. ಮತ್ತು ವಿಲ್ ಹೆಲ್ಮ್ ಉಂಟ್ ಏನ್ ಮಾಡ್ತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಲಿಪ್ಜಿಗ್ ಅನ್ನೋ ಒಂದು ವಿಶ್ವವಿದ್ಯಾಲಯದಲ್ಲಿ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಕೂಡ ಆತ ಸ್ಥಾಪಿಸ್ತಾನೆ. ಓಕೆ, ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದ ವ್ಯಕ್ತಿ ಯಾರು ಕೇಳಿದ್ರೆ ವಿಲ್ ಹೆಲ್ಮ್ ಉಂಟ್ ಅಂತ ಹೇಳಬೇಕು. ಎಲ್ಲಿ ಅಂತ ಕೇಳಿದ್ರೆ ಲಿಪ್ಜಿಗ್ ಯೂನಿವರ್ಸಿಟಿಯಲ್ಲಿ, ಲಿಪ್ಜಿಗ್ ಅಂತ ಹೇಳಿದ್ ನೋಡ್ರಿ, ಲಿಪ್ಜಿಗ್ ವಿಶ್ವವಿದ್ಯಾಲಯದಲ್ಲಿ. ಇದು ಯಾವ ದೇಶದಾಗ ಬರ್ತದೆ ಹೇಳ್ರಿ? ಜರ್ಮನ್ ದೇಶದಾಗ ಬರ್ತದೆ. ಸೊ ಜರ್ಮನ್ ದೇಶದ ಲಿಪ್ಜಿಗ್ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈತ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಮಾಡಿ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದ. ಸೊ ಹೀಗಾಗಿ ಪ್ರಜ್ಞಾವಸ್ಥೆಯ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅನ್ನೋ ಒಂದು ವ್ಯಾಖ್ಯಾನ ಇತ್ತಲ್ಲ, ಅದನ್ನ ಆಗಿನ ಸಂದರ್ಭದ ಎಲ್ಲ ಮನೋವಿಜ್ಞಾನಿಗಳ ಒಪ್ಕೊಳ್ತಾರೆ. ಆಮೇಲೆ ಪ್ರಜ್ಞಾನುಭವದ ವಿಜ್ಞಾನ ಅಂತ ಹೇಳಿ ಇದನ್ನ ಕರೀಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಪ್ರಜ್ಞಾನುಭವ ಅಂದ್ರೆ ಏನು ಅನ್ನೋದ್ರ ಕುರಿತು ಅವರು ವ್ಯಾಖ್ಯಾನ ಕೊಡ್ತಾರೆ ಹೇಳ್ರಿ. ಎಚ್ಚರದಿಂದಿರುವುದು ಮತ್ತು ಜಾಗೃತಾವಸ್ಥೆಯಲ್ಲಿರುವುದು. ಯಾವಾಗ ನಾವು ಜಾಗೃತ ಆಗಿರ್ತೀವಿ, ಎಚ್ಚರವಾಗಿರ್ತೀವಲ್ಲ, ಆ ಸಂದರ್ಭದಲ್ಲಿ ಮನುಷ್ಯನ ಕುರಿತು, ಮನವನ್ನ ಕುರಿತು ನಾವು ಅಧ್ಯಯನ ಮಾಡ್ಬೋದು ಅನ್ನೋದು ಈ ವಾಕ್ಯ ಸೂಚಿಸ್ತದೆ. ಸೊ ಇದು ಸುಮಾರು ದಿವಸಗಳ ತನಕ, ವರ್ಷಗಳ ತನಕ ಇದನ್ನ ವ್ಯಾಖ್ಯಾನ ಎಲ್ಲರೂ ಕೂಡ ಒಪ್ಕೊಂಡ್ರು. ಆದರೆ ಕಾಲಾನಂತರದಲ್ಲಿ ಇದನ್ನೂ ಕೂಡ ಟೀಕೆಗೆ ಒಳಪಡಿಸಲಾಗ್ತದೆ. ಮತ್ತೆ ಟೀಕೆ ಮಾಡೋರು ಇರ್ತಾರೆ. ಈ ಸಂದರ್ಭದಲ್ಲಿ ಟೀಕೆ ಮಾಡಿದವರಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಅಂದ್ರೆ ಮನೋವಿಜ್ಞಾನಿ, ಶ್ರೇಷ್ಠ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ಅವ್ರ ಟೀಕೆ ಅನುಸಾರ ಏನು ಹೇಳ್ತಾರಂದ್ರೆ, ಪ್ರಜ್ಞಾನ ಸ್ಥಿತಿ ಏನದಲ್ಲ ಅದು ಸಮಗ್ರ ವ್ಯಕ್ತಿತ್ವದ ಒಂದು ಭಾಗ. ನಮ್ದು ಏನು ವ್ಯಕ್ತಿತ್ವ ಅದಲ್ಲ, ಅದ್ರಾಗ ವ್ಯಕ್ತಿತ್ವದ ಭಾಗದಾಗ ಪ್ರಜ್ಞಾವಸ್ಥೆ ಅನ್ನೋದೇನದಲ್ಲ ಅದು ಒಂದು ಭಾಗ. ಹೀಗಾಗಿ ಅದ ಸಮಗ್ರ ವ್ಯಕ್ತಿತ್ವ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ.
ಪ್ರಜ್ಞಾನ ಸ್ಥಿತಿ ಸಮಗ್ರ ವ್ಯಕ್ತಿತ್ವದ ಒಂದು ಭಾಗವಾಗುತ್ತದೆಯೇ ವಿನಃ ಸಂಪೂರ್ಣ ಚಿತ್ರಣ ನೀಡುವುದಿಲ್ಲ. ಇದು ಮೊದಲನೇ ಒಂದು ಟೀಕೆ. ಎರಡನೇದು ಏನಂತಂದ್ರೆ, ಇದು ವ್ಯಕ್ತಿಯ ಅರೆ ಪ್ರಜ್ಞಾವಸ್ಥೆ ಮತ್ತು ಪ್ರಜ್ಞಾ ವಿಹೀನಾವಸ್ಥೆಯನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಅಥವಾ ಎಲ್ಲ ವ್ಯಕ್ತಿಗಳಲ್ಲಿಯೂ ಮೂರು ಅವಸ್ಥೆಗಳಿರ್ತಾವೆ ವ್ಯಕ್ತಿತ್ವದಲ್ಲಿ. ಒಂದು ಪ್ರಜ್ಞಾವಸ್ಥೆ, ಇನ್ನೊಂದು ಅರೆ ಪ್ರಜ್ಞಾವಸ್ಥೆ, ಮತ್ತು ಮೂರನೇದು ಪ್ರಜ್ಞಾ ವಿಹೀನ ಅವಸ್ಥೆ ಅಂತೇಳಿ. ಕಾನ್ಸಿಯಸ್ನೆಸ್, ಸಬ್ ಕಾನ್ಸಿಯಸ್ನೆಸ್ ಮತ್ತು ಅನ್ಕಾನ್ಸಿಯಸ್ನೆಸ್ ಅಂತೇಳಿ ಈ ಮೂರು ಭಾಗಗಳು ಬರ್ತಾವ. ಇಲ್ಲಿ ಈ ವಿಲ್ ಹೆಲ್ಮುಂಟ ಮತ್ತು ವಿಲಿಯಂ ಜೇಮ್ಸ್ ಅಥವಾ ಇ.ಬಿ. ಟೀಚನರ್ ಇವರೆಲ್ಲರೂ ಕೂಡ ಏನು ಹೇಳ್ರಿ, ಪ್ರಜ್ಞಾವಸ್ಥೆಯನ್ನು ಅಷ್ಟೇ ಗಣನೆಗೆ ತೆಗೆದುಕೊಂಡ್ರು, ಹೊರತು ಇವು ಎರಡು ತೆಗೆದುಕೊಳ್ಳಿಲ್ಲ. ಯಾವೆರಡು ಹೇಳ್ರಿ? ಅರೆ ಪ್ರಜ್ಞಾವಸ್ಥೆ ಮತ್ತು ಪ್ರಜ್ಞಾ ವಿಹೀನ ಅವಸ್ಥೆ, ಈ ಎರಡನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ. ಅದಕ್ಕಾಗಿ ಈ ವ್ಯಾಖ್ಯೆಯನ್ನ ತಿರಸ್ಕರಿಸಲಿಕ್ಕೆ ಕಾರಣವಾಯಿತು. ಇನ್ನು ಮೂರನೇದು ಏನಂತಂದ್ರೆ, ಇದು ವ್ಯಕ್ತಿನಿಷ್ಠವಾಗಿದ್ದು ಆತ್ಮಾವಲೋಕನ ವಿಧಾನವು ಅವೈಜ್ಞಾನಿಕವಾಗಿದೆ. ಆತ್ಮಾವಲೋಕನ ವಿಧಾನ ಅಂತಂದ್ರೆ ಹೇಳ್ರಿ, ನಮ್ಮನ್ನು ನಾವು ಪ್ರಯೋಗಕ್ಕೆ ಒಳಪಡಿಸೋದನ್ನ. ಈಗ ನನ್ನಷ್ಟು ಕೊಟ್ಟು ನಾನೇ ಏನಾದರೂ ಹೇಳಿ ಅಂತ ತಿಳ್ಕೊಳ್ರಿ, ನಾ ಯಾಕೆ ನನ್ನ ಬದಲಿ ಕೆಟ್ಟ ಹೇಳ್ಕೊಳ್ಳಿ? ನಾ ಎಲ್ಲ ವಿಷಯಗಳನ್ನು ನನ್ನ ಬದಲಿ ಒಳ್ಳೆಯದನ್ನ ಹೇಳ್ಕೊತೇನೆ. ಹಂಗೆ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನ ಹೇಳ್ಕೊಳ್ಳೋಂಥ ಚಾನ್ಸಸ್ ಹೆಚ್ಚಿರ್ತದೆ. ಕೆಲವರು ಏನು ಹೇಳ್ರಿ, ನೈಜವಾಗಿ ತಮ್ಮ ಕುರಿತು ಹೇಳ್ಕೊಳ್ಬೋದು. ಹೀಗಾಗಿ ಇದು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ವ್ಯಕ್ತಿನಿಷ್ಠವಾಗಿರ್ತದ ಹೊರತು ವಸ್ತುನಿಷ್ಠವಾಗಿರಲ್ಲ. ವಸ್ತುನಿಷ್ಠಕ್ಕೂ ಮತ್ತು ವ್ಯಕ್ತಿನಿಷ್ಠಕ್ಕೂ ಡಿಫ್ರೆನ್ಸ್ ಏನು ಹೇಳ್ರಿ? ವಸ್ತುನಿಷ್ಠ ಅಂದ್ರೆ ಹಲವಾರು ವ್ಯಕ್ತಿಗಳಿಂದ ಪರೀಕ್ಷಿಸಲ್ಪಟ್ಟರೂ ಕೂಡ ಸೇಮ್ ಆನ್ಸರ್ ಬರ್ತದೆ. ಮತ್ತು ವ್ಯಕ್ತಿನಿಷ್ಠ ಅಂದ್ರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಹೇಳ್ತಾ? ಸೊ ಇದು ಮುಖ್ಯವಾಗಿ ಇದರಲ್ಲಿ ಇರುವಂತಹ ದೋಷ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ, ಇದು ಪ್ರಾಣಿಗಳ ಪ್ರಜ್ಞಾವಸ್ಥೆಯ ಅಧ್ಯಯನವನ್ನು ಒಳಗೊಂಡಿರುವುದಿಲ್ಲ. ಈಗ ನಾವು ಮನೋವಿಜ್ಞಾನ ತಂದು ಕೂಡಲೇ ಒಟ್ಟು ಜೀವಿಗಳ ಕುರಿತು ಎಲ್ಲಾನು ಅಭ್ಯಾಸ ಮಾಡಬೇಕು. ಇದು ಕೇವಲ ಮಾನವನ ಕುರಿತು ಅಷ್ಟೇ ಹೇಳುತ್ತದೆ, ಬಟ್ ಪ್ರಾಣಿಗಳ ಕುರಿತು ಏನೂ ಹೇಳುತ್ತೆ ಅಲ್ಲ. ಹೀಗಾಗಿ ಈ 4 ಟೀಕೆಗಳೇನಿದಾವಲ್ಲ ಇವು ಅತಿ ಮುಖ್ಯವಾದವು ತಂದೆ. ಓಕೆ, ಸೊ ಈ 4 ಟೀಕೆಗಳಿಂದಾಗಿ ಮನೋವಿಜ್ಞಾನ ಇದ್ದದ್ದು ಮತ್ತು ತನ್ನ ಪ್ರಜ್ಞೆಯನ್ನ ಕಳೆದುಕೊಳ್ಬೇಕಾಗ್ತದೆ ಅಥವಾ ಪ್ರಜ್ಞಾನ ಸ್ಥಿತಿಯನ್ನ ಕಳೆದುಕೊಳ್ಬೇಕಾಗ್ತದೆ. ಈಗ ಮೊದಲನೇ ನೋಡ್ರಿ, ಆರಂಭದಲ್ಲಿ ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಅಂತ ಹೇಳಿ ಕರೆದ್ರು. ಕಾಂಟ್ನಿಂದಾಗಿ ಆತ್ಮವನ್ನು ಕಳೆದುಕೊಂಡಿತು. ನಂತರದಲ್ಲಿ ಮನಸ್ಸಿನ ಅಧ್ಯಯನ ಅಂತ ಹೇಳಿದ್ರು. ವ್ಯಾಟ್ಸನ್ನಿಂದಾಗಿ ಮನಸ್ಸನ್ನು ಕಳೆದುಕೊಂಡಿತು. ನಂತರ ಪ್ರಜ್ಞೆಯ ಅನುಭವ ಅಥವಾ ಪ್ರಜ್ಞಾನುಭವದ ಅಥವಾ ಪ್ರಜ್ಞಾವಸ್ಥೆಯ ಅಧ್ಯಯನ ಅಂತ ಹೇಳಿದ್ರು. ಸಿಗ್ಮಂಡ್ ಫ್ರಾಯ್ಡ್ನಿಂದಾಗಿ ಪ್ರಜ್ಞಾವಸ್ಥೆಯನ್ನು ಕೂಡ ಮನೋವಿಜ್ಞಾನ ಕಳೆದುಕೊಂಡಿತು. ಈ ರೀತಿ ಮುಂದುವರೆದೇನಾಗ್ತದೆ ಅಂದ್ರೆ, ಯಾಕೆ ಅದು ಕಳೆದುಕೊಂಡಿತು ಅನ್ನೋದಕ್ಕೂ ಒಂದು ಕಾರಣದ. ಸಿಗ್ಮಂಡ್ ಫ್ರಾಯ್ಡ್ ಹೇಳೋರು ಅಂತೆ, ದ ಸ್ಟ್ರಕ್ಚರ್ ಆಫ್ ದ ಮೈಂಡ್, ನಮ್ಮ ಮನಸ್ಸು ಏನದಲ್ಲ ಅದು 3 ರೀತಿಯಾಗಿರ್ತದೆ. ಒಂದು ಕಾನ್ಸಿಯಸ್ ಮೈಂಡ್ ಇರ್ತದೆ, ಸಬ್ ಕಾನ್ಸಿಯಸ್ ಇರ್ತದೆ, ಅನ್ಕಾನ್ಸಿಯಸ್ ಇರ್ತದೆ. ಈಗೇನು ಎಕ್ಸ್ಪ್ಲನೇಷನ್ ಮಾಡಿದ್ರಲ್ಲ ಅದು ಕೇವಲ ಕಾನ್ಸಿಯಸ್ ಮೈಂಡ್ ಅಷ್ಟೇ ಮಾಡಿದ್ರು, ಇದನ್ನೂ ಮಾಡಲಿಲ್ಲ ಮತ್ತು ಇದನ್ನೂ ಮಾಡಲಿಲ್ಲ. ಹೀಗಾಗಿ ಈ ಡೆಫಿನೇಷನ್ ಏನದಲ್ಲ ಇದು ಫೇಲ್ ಆಯಿತು ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಈ ಸಂದರ್ಭದಲ್ಲಿ ರಾಬರ್ಟ್ ವುಡ್ವರ್ತ್ ಅನ್ನೋ ವ್ಯಕ್ತಿ ಮನೋವಿಜ್ಞಾನ ಯಾವ ರೀತಿ ಬೆಳೆದು ಬಂತು ಮತ್ತು ಯಾವ್ಯಾವ ಸಂದರ್ಭಕ್ಕೆ ತನ್ನ ಆತ್ಮ, ಮನಸ್ಸು ಮತ್ತು ಪ್ರಜ್ಞೆಯನ್ನು ಕಳೆದುಕೊಂಡಿತು ಅನ್ನೋದ್ರ ಕುರಿತು ಒಂದು ಒಳ್ಳೆಯ ವಾಕ್ಯವನ್ನು ಕೊಡ್ತಾರೆ. ಬಹಳಷ್ಟು ಪರೀಕ್ಷೆಗಳಲ್ಲಿ ಈ ವಾಕ್ಯವನ್ನು ಕೊಟ್ಬಿಟ್ಟು ಇದನ್ನ ಹೇಳಿದಂತಹ ಮನೋವಿಜ್ಞಾನಿ ಯಾರು ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಲಾಗಿದೆ. ಸೊ ಆ ರಾಬರ್ಟ್ ವುಡ್ವರ್ತ್ ಏನದನ್ನಲ್ಲ ಆತ ಕೊಟ್ಟಂತ ವಾಕ್ಯ ನೋಡ್ರಿ, ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು, ನಂತರ ಅದು ತನ್ನ ಮನಸ್ಸನ್ನು ಕಳೆದುಕೊಂಡಿತು, ಅನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು, ಅದಾಗಿಯೂ ಕೂಡ ಅದು ಒಂದು ವಿಧವಾದ ವರ್ತನೆ ಉಳ್ಳದ್ದಾಗಿದೆ ಅಂತ ತಿಳ್ಕೊಂಡ ಆತ ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಇಲ್ಲಿ 3 ವಿಷಯಗಳದಾವ. ಒಂದು, ಆರಂಭದಲ್ಲಿ ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಅಂತ ಹೇಳಿ ಕರಿತಿದ್ರು. ಕಾಂಟ್ ಕೇಳಿದಂಥ ಪ್ರಶ್ನೆಗಳಿಗೆ ಆ ಮನೋವಿಜ್ಞಾನಿಗಳು ಉತ್ತರ ಕೊಡದೇ ಇರೋದಕ್ಕೆ ಅದು ತನ್ನ ಆತ್ಮವನ್ನು ಕಳೆದುಕೊಂಡಿತು. ಅನಂತರದಲ್ಲಿ ಅದು ತನ್ನ ಮನಸ್ಸನ್ನ ಕುರಿತ ಅಧ್ಯಯನ ಅಂತ ಹೇಳಿತು. ಆದ್ರೆ ಈ ಮನಸ್ಸಿನ ಕುರಿತ ಪ್ರಶ್ನೆಗಳನ್ನ ವ್ಯಾಟ್ಸನ್ ಕೇಳಿದ್ರಿಂದ ಆಗಿನ ಮನೋವಿಜ್ಞಾನಿಗಳು ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡಲಿಲ್ಲ. ಹಿಂಗಾಗಿ ಮನೋವಿಜ್ಞಾನ ತನ್ನ ಮನಸ್ಸನ್ನು ಕಳೆದುಕೊಂಡಿತು. ಆಮೇಲೆ ಅದು ಪ್ರಜ್ಞೆಯ ಅಧ್ಯಯನ ಅಂತ ತಿಳ್ಕೊಂಡ ಕರೆಯಲ್ಪಡ್ತು. ಆದರೆ ಸಿಗ್ಮಂಡ್ ಫ್ರಾಯ್ಡ್ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡದೇ ಇರೋದಕ್ಕೆ ಅದು ತನ್ನ ಪ್ರಜ್ಞೆಯನ್ನು ಕೂಡ ಕಳೆದುಕೊಂಡಿತು. ನಂತರ ಅದು ವರ್ತನೆಯ ಅಧ್ಯಯನವಾಗಿ ಅದು ಮುಂದುವರಿತಾ ಹೋಯಿತು. ಸೊ 4ನೇ ಸ್ಟೇಟ್ಮೆಂಟ್ ಏನದಲ್ಲ ಅದು ಅಂದ್ರೆ ಸ್ಟೇಟ್ಮೆಂಟ್ ಅನ್ನೋಕ್ಕಿಂತನೂ ವಾಕ್ಯ, ಮನೋವಿಜ್ಞಾನದ ಪ್ರಾಚೀನ ವಾಕ್ಯಗಳಲ್ಲಿ ಇದು ಕೂಡ ಒಂದು ವರ್ತನೆಯ ಕುರಿತ ಅಧ್ಯಯನವೇ ಮನೋವಿಜ್ಞಾನ. ಇದು ಹೆಚ್ಚು ಕಡಿಮೆ ಈ ವಾಕ್ಯ ಕೊಡ್ಬೇಕಾದ್ರೆ
19-20ನೇ ಶತಮಾನದ ಆರಂಭವಾಗಿತ್ತು. ಸೊ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಏನದಲ್ಲ, ಇದನ್ನ ನಾವು ಪ್ರೆಸೆಂಟ್ಲಿ ಈಗ ಮನೋವಿಜ್ಞಾನ ಅಂತೇಳಿ ಕರಿತೇವೆ. ಜೀವಿಯ ವರ್ತನೆಯ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳಿ ಕರಿತೇವೆ. ಇಲ್ಲಿ ವರ್ತನೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ಜೀವಿಯು ತೋರುವ ಯಾವುದೇ ಒಂದು ಚಟುವಟಿಕೆ ಏನದಲ್ಲ, ಅದನ್ನ ನಾವು ವರ್ತನೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ನಡೆದಾಡುವುದು, ಬರೆಯೋದು, ನಿಮ್ಮ ಜೊತೆಗೆ ಮಾತನಾಡುವುದು, ಇವೆಲ್ಲಾನು ಕೂಡ ವರ್ತನೆನ ಅನ್ಸ್ಕೊಳ್ತಾವ. ಇಲ್ಲಿ ನಡೆಯೋದು, ಬರೆಯೋದು, ಯೋಚಿಸುವುದು, ಆಟವಾಡುವುದು, ಕೂಗುವುದು, ಇಂಥವೆಲ್ಲ ಸಾಮಾನ್ಯ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಕೂಡ ಈಗೇನು ಕೊಟ್ಟಿದ್ದಾನಲ್ಲ ಉದಾಹರಣೆ, ಇದರಲ್ಲಿ 2 ರೀತಿ ಕೆಟಗರಿ ಇದಾವ. ಸೊ ವೈಜ್ಞಾನಿಕವಾಗಿ ನಾವು ಮೊದಲ ವರ್ತನೆ ಅಂದ್ರೆ ಏನು ಅನ್ನೋದನ್ನ ನೋಡ್ಕೊಳ್ಬೇಕು. ವೈಜ್ಞಾನಿಕವಾಗಿ ನಾವು ವರ್ತನೆ ಎದಕ್ಕೆ ಅಂತೀವಿ ಅಂತಂದ್ರೆ, ಒಂದು ಪ್ರಚೋದನೆಗೆ ಅಥವಾ ಹಲವು ಪ್ರಚೋದನೆಗಳ ಗುಂಪಿಗೆ ಜೀವಿಯು ತೋರುವ ಅನುಕ್ರಿಯೆ ಅಥವಾ ಪ್ರತಿಕ್ರಿಯೆಯೇ ಚಟುವಟಿಕೆ ಅಥವಾ ವರ್ತನೆ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ವರ್ತನೆಯನ್ನ ಮನೋವಿಜ್ಞಾನಿಗಳು 2 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಸೊ ಮೊದಲನೇದು ಯಾವ್ದು ನೋಡ್ರಿ, ವರ್ತನೆ ಅಂತ ಏನದಲ್ಲ, ಇದನ್ನ 2 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಮೊದಲನೇದು ಬಾಹ್ಯ ವರ್ತನೆ, ಮತ್ತೆ ಒಂದನೇದು ಆಂತರಿಕ ವರ್ತನೆ, ಮತ್ತೆ ಎರಡನೇದು ಬಾಹ್ಯ ವರ್ತನೆ ಅಂತ ಹೇಳಿ ನಾವು ಕರಿತೀವಿ. ಆಂತರಿಕ ವರ್ತನೆ ಏನದಲ್ಲ, ಇದು ಯಾವಾಗಲೂ ಕೂಡ ಮಾನಸಿಕವಾಗಿರ್ತದ, ಕಣ್ಣಿಗೆ ಕಾಣೋದಿಲ್ಲ. ಮತ್ತು ಬಾಹ್ಯ ವರ್ತನೆ ಇರ್ತದಲ್ಲ, ಇದು ದೈಹಿಕವಾಗಿರ್ತದ, ಇದು ಕಣ್ಣಿಗೆ ಕಾಣ್ತದ. ಈಗ ನಾನು ಯೋಚನೆ ಮಾಡೋದು ಮಾನಸಿಕವಾಗಿರ್ತದ, ನನ್ನಷ್ಟಕ್ಕೆ ನನಗಷ್ಟೇ ಗೊತ್ತಾಗ್ತದ. ಬಟ್ ನಾನು ಯೋಚನೆ ಮಾಡಿದ್ದನ್ನ ನಾನು ಮೂವ್ಮೆಂಟ್ ಮಾಡಿನ ತಿಳ್ಕೊಡ್ರಿ, ಅದನ್ನ ಕಾರ್ಯರೂಪಕ್ಕೆ ತಂದೆ ತಿಳ್ಕೊಡ್ರಿ, ಅದು ಅವಾಗ ದೈಹಿಕ ರೂಪವನ್ನು ಪಡೆದುಕೊಳ್ತದೆ. ಆವ ಸಂದರ್ಭದಲ್ಲಿ ಅದು ಎಲ್ಲರಿಗೂ ಕಾಣ್ತದೆ. ಸೊ ವರ್ತನೆ 2 ರೀತಿಯಾಗಿದೆ, ಒಂದು ಆಂತರಿಕ, ಇನ್ನೊಂದು ಬಾಹ್ಯ. ಆಂತರಿಕವಾಗಿದ್ದು ಯಾವಾಗಲೂ ಮಾನಸಿಕವಾಗಿರ್ತದೆ, ಮತ್ತು ಬಾಹ್ಯವಾಗಿರುವುದು ಯಾವಾಗಲೂ ದೈಹಿಕವಾಗಿರ್ತದೆ ಅಂತ ತಿಳ್ಕೊಂಡು ಹೇಳ್ತೀವಿ. JB ವ್ಯಾಟ್ಸನ್ ಅಂತ ಹೇಳಿ ಅಮೆರಿಕದ ಮನೋವಿಜ್ಞಾನಿ ಏನಿದಾರಲ್ಲ, ಅವರನ್ನ ವರ್ತನವಾದದ ಪಿತಾಮಹ ಅಂತ ಹೇಳಿ ಕರಿತೀವಿ. ಅವರು ಮಂಡಿಸಿದಂಥ ಸಾಕಷ್ಟು ಸಿದ್ಧಾಂತಗಳ ಕುರಿತ ನಾವು ಮುಂದೆ ಅಭ್ಯಾಸ ಮಾಡೋದದ. ಸೊ ಅವರು ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ವರ್ತನೆ ಅಂದ್ರೆ ಏನು ಅನ್ನೋದಕ್ಕೆ ಅವರು ಅತಿ ಸ್ಪಷ್ಟವಾದ ಉತ್ತರ ಕೊಡ್ತಾರೆ. ವರ್ತನೆ ಅಂದರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆ, ಇದಕ್ಕೆ ನಾವು ಏನಂತ ಕರಿತೀವಿ ಹೇಳ್ರಿ, ವರ್ತನೆ ಅಂತ ಹೇಳಿ. ಇಲ್ಲಿ ವಸ್ತುನಿಷ್ಠ ಅನ್ನೋ ಶಬ್ದ ಏನು ಬಳಕೆ ಮಾಡಿದಾರಲ್ಲ, ಯಾವ್ದಕ್ಕೆ ನಾವು ವಸ್ತುನಿಷ್ಠ ಅಂತ ಹೇಳಿ ಕರಿತೀವಿ ಹೇಳಿ, ಹಲವಾರು ವ್ಯಕ್ತಿಗಳಿಂದ ಪರೀಕ್ಷಿಸಲ್ಪಟ್ಟಾಗೂ ಕೂಡ ಅದು ಒಂದೇ ವಿಧವಾದ ಉತ್ತರವನ್ನು ಪಡಿತದಲ್ಲ, ಅದಕ್ಕೆ ನಾವು ವಸ್ತುನಿಷ್ಠ ಅಂತ ಹೇಳಿ ಕರಿತೀವಿ. ಅಂಥದಕ್ಕೆ ನಾವು ಚಟುವಟಿಕೆಗಳಿಗೆ ಅಥವಾ ಕ್ರಿಯೆಗಳಿಗೆ ವರ್ತನೆ ಅಂತ ಹೇಳಿ ನಾವು ಸಾಮಾನ್ಯೀಕರಿಸ್ಬೋದು, ವ್ಯಾಖ್ಯಾನಿಸ್ಬೋದು ಅಂತ ತಿಳ್ಕೊಂಡು. ಸೊ ಇದಿಷ್ಟು ಇವತ್ತಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಎ ಪಾರ್ಟ್ ಮನೋವಿಜ್ಞಾನ ಅಂತ ಏನಿತ್ತಲ್ಲ, ಆರಂಭದಲ್ಲಿ ತತ್ವಶಾಸ್ತ್ರದ ಉಗಮ ಯಾವ ರೀತಿ ಆಯಿತು, ಆಮೇಲೆ ಮನೋವಿಜ್ಞಾನ ತತ್ವಶಾಸ್ತ್ರದ ಭಾಗವಾಗಿತ್ತು, ಯಾವ ರೀತಿ ಬೇರ್ಪಟ್ಟಿತು, ಮತ್ತು ಮನೋವಿಜ್ಞಾನದ ಪ್ರಾಚೀನತಮವಾದ ವ್ಯಾಖ್ಯೆಗಳ್ಯಾವು. ಅದರಲ್ಲಿ ಮೊದಲನೇದು ಗ್ರೀಕ್ ಪುರಾಣದ ಒಂದು ಕತೆ, ಸೈಕೆಯ ಕಥೆಯನ್ನು ಅಭ್ಯಾಸ ಮಾಡಿದ್ವಿ. ಆಮೇಲೆ ಆರಂಭದಲ್ಲಿ ಅದು ಆತ್ಮದ ಅಧ್ಯಯನ ಅಂತ ಹೇಳಿ ಕರೆಯಲ್ಪಡ್ತು. ನಂತರ ಮನಸ್ಸಿನ ಅಧ್ಯಯನ, ಆಮೇಲೆ ಪ್ರಜ್ಞಾವಸ್ಥೆಯ ಅಧ್ಯಯನ, ಅದಾದ ಮೇಲೆ ವರ್ತನೆಯ ಅಧ್ಯಯನ ಅಂತೇಳಿ ನಾವು ಈಗ ಒಪ್ಕೊಂಡಿದ್ದೀವಿ. ಈ 4 ಡೆಫಿನೇಷನ್ಗಳನ್ನು ನಾವು ಇವತ್ತು ಅಭ್ಯಾಸ ಮಾಡಿದ್ವಿ. ಮುಂದಿನ ಅವಧಿ ಏನದಲ್ಲ, ಆ ಅವಧಿಯಲ್ಲಿ ಮನೋವಿಜ್ಞಾನದ ಆಧುನಿಕ ವಾಕ್ಯಗಳು, ಆಮೇಲೆ ಅದರ ಸ್ವರೂಪ, ಅದರ ಗುರಿಗಳ ಕುರಿತು ಅಭ್ಯಾಸ ಮಾಡೋಣ. ಅದರ ಜೊತೆಗೆ ಇವತ್ತಿನ ಅವಧಿಯಲ್ಲಿ ತಮಗೇನಾದರೂ ಡೌಟ್ಸ್ ಇದ್ದರೆ ತಾವು ಕಮೆಂಟ್ ಮಾಡ್ಬೋದು. ಆ ಕಮೆಂಟ್ಗಳಿಗೆ ಉತ್ತರ ಕೊಟ್ಟು ಆಮೇಲೆ ನಾನು ಮುಂದಿನ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ. ಸೊ ಇದಿಷ್ಟು ವಿಷಯ ತಮ್ಮ ಗಮನಕ್ಕೆ ಬಂದಿರ್ಬೋದು, ತಮಗೆ ತಿಳ್ಕೊಂಡಿರ್ಬೋದು ಅನ್ನೋ ಒಂದು ಆಶಯ ಅಭಿಲಾಷೆಯೊಂದಿಗೆ ಇವತ್ತಿನ ಒಂದು ಅಧ್ಯಾಯವನ್ನು ನಾನು ಅಥವಾ ಇವತ್ತಿನ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಅವಧಿಗೆ ಮತ್ತೆ ಸೇರೋಣ. ನಮಸ್ಕಾರ.